Oh my god, I am call. We start with the retina. See, what are the layers of retina? Okay. ಮೇಲಿಂದ ಕೆಳಗೆ ಬರೋದಾದರೆ ಫಸ್ಟು ಒಳಲಿದ್ದ ಹೊರಗೆ ಫಸ್ಟು ಪಿಗ್ಮೆಂಟೆಡ್ ಎಪಿಥೀಲಿಯಂ, ಆಮೇಲೆ ಲೇಯರ್ಸ್ ಆಫ್ ರಾಡ್. ಒಂದು ಈಸಿ ಟ್ರಿಕ್ ಗೊತ್ತಾ? ಎಕ್ಸ್ಟರ್ನಲ್ ಲಿಮಿಟಿಂಗ್ ಮೆಂಬ್ರೇನ್, ಇಂಟರ್ನಲ್ ಲಿಮಿಟಿಂಗ್ ಮೆಂಬ್ರೇನ್ ಒಳಗೆ ನೋಡಿಬಿಟ್ರು ಒಂದು. ಓಕೆ, ಇದರೊಳಗೆ ನರ್ವ್ ಫೈಬರು, ಗ್ಯಾಂಗ್ಲಿಯನ್ ಸೆಲ್, ಇನ್ನರ್ ಫ್ಲೆಕ್ಸಿಫಾರ್ಮ್, ಇನ್ನರ್ ನ್ಯೂಕ್ಲಿಯರ್, ಔಟರ್ ಫ್ಲೆಕ್ಸಿಫಾರ್ಮ್, ಔಟರ್ ಲೇಯರ್, ಎಕ್ಸ್ಟರ್ನಲ್ ಲಿಮಿಟಿಂಗ್ ಲೇಯರ್, ಇಂಟರ್ನಲ್ ಲಿಮಿಟಿಂಗ್ ಲೇಯರ್. ಏನ ಇನ್ನರ್ ಫ್ಲೆಕ್ಸಿಫಾರ್ಮ್, ಔಟರ್ ಫ್ಲೆಕ್ಸಿಫಾರ್ಮ್, ಇದು ಇನ್ನರ್ ಫ್ಲೆಕ್ಸಿಫಾರ್ಮ್, ಇನ್ನರ್ ನ್ಯೂಕ್ಲಿಯರ್, ಔಟರ್ ಫ್ಲೆಕ್ಸಿಫಾರ್ಮ್, ಔಟರ್ ನ್ಯೂಕ್ಲಿಯರ್. ಓಕೆ, ಅದೇ ಎಕ್ಸ್ಟರ್ನಲ್ ಲಿಮಿಟಿಂಗ್ ಮೆಂಬ್ರೇನ್, ಇಂಟರ್ನಲ್ ಲಿಮಿಟಿಂಗ್ ಮೆಂಬ್ರೇನ್, ನರ್ವ್ ಫೈಬರ್, ಗ್ಯಾಂಗ್ಲಿಯನ್ ಸೆಲ್, ಇದು ನಡೀತಿದೆ. ಇನ್ನರ್ ಲಿಮಿಟಿಂಗ್ ಮೆಂಬ್ರೇನ್, ಎಕ್ಸ್ಟರ್ನಲ್ ಲಿಮಿಟಿಂಗ್ ಮೆಂಬ್ರೇನ್, ಇದರೊಳಗೆ 4 ಬರೆದ್ಬಿಟ್ರಿ. ಅದಾದಮೇಲೆ ಪಿಗ್ಮೆಂಟೆಡ್ ಲೇಯರ್ಸ್ ಆಫ್ ರಾಡ್ಸ್ ಆ್ಯಂಡ್ ಕೋನ್ಸ್. ಇದಕ್ಕೆ ನಾವು ಇದು ಲೇಯರ್ ಅಂತ ಕರಿತೀವಿ. ಓಕೆ, ಪಿಗ್ಮೆಂಟೆಡ್, ಎಕ್ಸ್ಟರ್ನಲ್ ಲೇಯರ್, ಲಿಮಿಟಿಂಗ್ ಲೇಯರ್. ಈಗ ಪಿಗ್ಮೆಂಟೆಡ್ ರಾಡ್ಸ್ ಆ್ಯಂಡ್ ಕೋನ್ಸು, ಎಕ್ಸ್ಟರ್ನಲ್ ಲಿಮಿಟಿಂಗ್ ಲೇಯರ್, ಔಟರ್ ನ್ಯೂಕ್ಲಿಯರ್, ಔಟರ್ ಫ್ಲೆಕ್ಸಿಫಾರ್ಮ್, ಇನ್ನರ್ ನ್ಯೂಕ್ಲಿಯರ್, ಇನ್ನರ್ ಫ್ಲೆಕ್ಸಿಫಾರ್ಮ್, ಗ್ಯಾಂಗ್ಲಿಯನ್ ಸೆಲ್, ನ್ಯೂರಲ್, ಇಂಟರ್ನಲ್ ಲಿಮಿಟಿಂಗ್. ಓಕೆ, ಡಯಾಬಿಟಿಕ್ ರೆಟಿನೋಪತಿ, ರೆಟಿನಲ್ ಚೇಂಜಸ್ ಸೀನ್ ಇನ್ ದ ಪೇಷಂಟ್ ವಿತ್ ದ ಡಯಾಬಿಟಿಸ್ ಮೆಲಿಟಸ್ ವಿಚ್ ಇಸ್ ಲೀಡಿಂಗ್ ಟು ದ ಕಾಸ್ ಆಫ್ ಬ್ಲೈಂಡ್ನೆಸ್. ರಿಸ್ಕ್ ಫ್ಯಾಕ್ಟರ್ ಏನು ಗೊತ್ತಿದ್ರದು? ಇದರದ್ದು ಏನಪ್ಪ, ಡ್ಯೂರೇಷನ್ ಆಫ್ ಡಯಾಬಿಟಿಸ್. See, retinal changes seen in the patient with diabetes mellitus which leading to the causes of blindness. ಆಯಿತಾ? ಇದು ರಿಸ್ಕ್ ಫ್ಯಾಕ್ಟರ್ ಏನು ಗೊತ್ತಾ? ಡ್ಯೂರೇಷನ್ ಆಫ್ ಡಯಾಬಿಟಿಸ್. ಟೈಪ್ಸ್ ಆಫ್ ಡಯಾಬಿಟಿಸ್ ಟೈಪ್ 2 ಜಾಸ್ತಿ. ಏಜ್ ಆನ್ ಆನ್ಸೆಟ್ ಅಂದರೆ ಇನ್ಕ್ರೀಸ್ ಅಂತ. ಇದು ಜಾಸ್ತಿ ಏಜ್ ಆದಂಗೆಲ್ಲ ಹಂಗೆ ಇನ್ಕ್ರೀಸ್ ಆಕೈತಿ ಇದ್ರ ಹೆರಿಡೇಟರಿ ಫ್ಯಾಮಿಲಿ ಹಿಸ್ಟ್ರಿ. ಪ್ಯಾಥೋಜೆನೆಸಿಸ್, ಹೆಮಟಾಲಜಿಕಲ್ ಚೇಂಜಸ್ ಆಕೈತಿ ಡಯಾಬಿಟಿಸ್ ಇದ್ರೆ. ಅದಾದ್ಮೇಲೆ ಕ್ಯಾಪಿಲರಿ ಬೇಸ್ಮೆಂಟ್ ಮೆಂಬ್ರೇನ್ ಥಿಕ್ನಿಂಗ್ ಆಕೈತಿ. ಆಮೇಲೆ ಇದು ಎಂಡೋಥಿಲಿಯಲ್ ಡ್ಯಾಮೇಜ್ ಆಕೈತಿ. ಮೈಕ್ರೋವಾಸ್ಕ್ಯುಲರ್ ಆಕ್ಲೂಷನ್ ಆಕೈತಿ. ಅದಾದಮೇಲೆ ರೆಟಿನಲ್ ಎಸ್ಸಿಮೆ ಆಕೈತಿ. ಕ್ಯಾಪಿಲರಿ ಲೀಕೇಜ್ ಆಕೈತಿ. ಹೆಮರೇಜ್ ಆಕೈತಿ. ನ್ಯೂವಾಸ್ಕ್ಯುಲರ್ ಏನಿಲ್ಲ ಬಾಯ್. ಡಯಾಬಿಟಿಸ್ ಬಂದ್ರೆ ಎಂಡೋಥಿಲಿಯಂ ಬ್ರೇಕ್ ಆಕೈತಿ. ಎಂಡೋಥಿಲಿಯಂ ಬ್ರೇಕ್ ಆದಗಟ್ಲೆ ಮೈಕ್ರೋವಾಸ್ಕ್ಯುಲರ್ ಆಕ್ಲೂಷನ್ ಆಕೈತಿ. ಆಮೇಲೆ ರೆಟಿನಲ್ ಎಸ್ಸಿಮೆ ಆಕೈತಿ. ಶಿಮೆ ಆದಗಟ್ಲೆ ಏನಾಕತಿ ಆಲ್ರೆಡಿ ಹೇಳಿ ನೀವು EGF ಪ್ರೊಡ್ಯೂಸ್ ಆಕತಿ ಅಂತ. ಓಕೆ, ಅಷ್ಟೆ. IDDR's ಕ್ಲಾಸಿಫಿಕೇಶನ್ ಇದು ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇಲ್ಲಿ ವೆರಿ ಸಿವಿಯರ್ NPDR ಬರ್ತೈತಿ. ಓಕೆ, NPDR ಅಂದರೆ ಏನದು? ಇದು ಯಾವುದಪ್ಪ? ETDR's ಕ್ಲಾಸಿಫಿಕೇಶನ್, ನಾನ್ ಪ್ರೋಗ್ರೆಸಿವ್ ಡಯಾಬಿಟಿಸ್ ರೆಟಿನೋಪತಿ. ಇದು ಒಂದು ಅರ್ಲಿ ಟ್ರೀಟ್ಮೆಂಟ್, ಲೇಟ್ ಟ್ರೀಟ್ಮೆಂಟ್ ಇವೆಲ್ಲ ಇರ್ತದೆ ಇದ್ರೊಳಗೆ. ಓಕೆ, ಇದರೊಳಗೆ early treatment of the diabetic retinopathy, mild NPDR, at least 1 micro aneurysms. Okay, aneurysms ಆ ಥರ ಮೈಕ್ರೋ aneurysms ಈ ಥರ ಒಳಗೆ ಹಿಂಗಿರೋದು ಈ ಥರ. ಓಕೆ, ನೆಕ್ಸ್ಟ್ ಮೈಲ್ಡ್ NPDR, ಮೈಕ್ರೋ aneurysms, ಇಂಟ್ರಾರೀನಲ್ ಇದು ಹೆಮರೇಜ್, ರೆಟಿನಲ್ ಬರೀ ರೀನಲ್ ಬರ್ತದೆ, ರೆಟಿನಲ್ ಹೆಮರೇಜ್, ಮೈಲ್ಡ್ IRMA, ಸಿವಿಯರ್ NPDR. ಓಕೆ, ಎನಿ ಒನ್ ಆಫ್ ದ ಫಾಲೋಯಿಂಗ್. ಇದೊಂದು ಮೈಕ್ರೋ ಆ್ಯನ್ಯೂರಿಸಮ್ ಆಗಿರ್ತೈತಿ. ಇದು ಯಾವಾಗ ನಾವು ಮೈಲ್ಡ್ NPDR 1 ಮೈಕ್ರೋ ಆ್ಯನ್ಯೂರಿಸಮ್ ಆದ್ರೆ, ಮಾಡ್ರೇಟ್ NPDR 2 or 3 ಕ್ವಾಡ್ರೆಂಟ್ ಒಳಗೆ. ಈಗ ಒಂದು ಒಂದು ಕ್ವಾಡ್ರೆಂಟ್ ಅಂತ ಕನ್ಸಿಡರ್ ಮಾಡಿದರೆ 2 or 3 ಕ್ವಾಡ್ರೆಂಟ್ ಒಳಗೆ 1, 2, 3 ಹಿಂಗೆ ಆಯ್ತು ಅಂದ್ರೆ ಮಾಡ್ರೇಟ್ ಅಪ್ಪ. ಈಗ ಸಿವಿಯರ್ NPDR ಅಂದರೆ ಎನಿ ಒನ್ ಆಫ್ ದಿ ಫಾಲೋಯಿಂಗ್. ಇದು ಮೈಕ್ರೋ ಆ್ಯನ್ಯೂರಿಸಮ್ಸ್. ಈಗ 4 ಕ್ವಾಡ್ರೆಂಟ್, ಕಣ್ಣು 4, ಇಲ್ಲೊಂದು ಮೈಕ್ರೋ ಆ್ಯನ್ಯೂರಿಸಮ್, ಇಲ್ಲೊಂದು ಮೈಕ್ರೋ ಆ್ಯನ್ಯೂರಿಸಮ್ಸ್, ಈ ಥರ 4 ಕ್ವಾಡ್ರೆಂಟಾಗಿ ಡಿವೈಡ್ ಮಾಡ್ತೀವಿ. ಇಲ್ಲಾಂದ್ರೆ ವೀನಸ್ ಬ್ಲೀಡಿಂಗ್, ಇನ್ನು 2 ಕ್ವಾಡ್ರೆಂಟ್ದಾಗ ಹಿಂಗೆ ವೀನಸ್ ಬ್ಲೀಡಿಂಗ್ ಆಗ್ತಿರ್ತೈತಿ. ಓಕೆ, ಇದರೊಳಗೆ ವೀನಸ್ ಬ್ಲೀಡಿಂಗ್ ಆಗ್ತಿರ್ತೈತಿ. ಇನ್ನು 2 ಕ್ವಾಡ್ರೆಂಟ್ದಾಗ ವೀನಸ್ ಬ್ಲೀಡಿಂಗ್ ಆಗ್ತಿರ್ತೈತಪ್ಪ. ಅದಾದಮೇಲೆ IRMA ಚೇಂಜಸ್, ಇದು ಎನಿ 1 ಕ್ವಾಡ್ರೆಂಟ್. ಓಕೆ, ವೆರಿ ಸಿವಿಯರ್ NPDR ಎನಿ 2 of the 4 to 1 ರೂಲ್. ಓಕೆ, 4 to 1 ಅಂದ್ರೆ ಇದು ಎನಿ 2 of the 4 to 1 ರೂಲ್. ಅಂದರೆ ಇದರೊಳಗೆ 2 ಏನಾದರೂ ಆಗಿದ್ದರೆ ಎನಿ ಒನ್ ಆಫ್ ದಿ ಫಾಲೋಯಿಂಗ್. 4 ಕ್ವಾಡ್ರೆಂಟ್ ಇತ್ತು, 2 ಕ್ವಾಡ್ರೆಂಟ್ ಇದು, 1 ಕ್ವಾಡ್ರೆಂಟ್. ಓಕೆ, ಈ ಥರ ಡಿವೈಡ್ ಹಾಕ್ಯಂದು ಹೋಗ್ತಿದ್ದು NPDR. ಮೈಲ್ಡ್, ಮಾಡ್ರೇಟ್, ಸಿವಿಯರ್, ವೆರಿ ಸಿವಿಯರ್. ಓಕೆ, ಕ್ಲಿನಿಕಲ್ ಫೀಚರ್ಸ್ ಹೆಂಗೆ ಬರ್ತೈತಿ? ಯೂಶ್ವಲ್ ಅಸಿಂಪ್ಟಮ್ಯಾಟಿಕ್. ಈ ಡಯಾಬಿಟಿಸ್ ಇರೋರು ಅಸಿಂಪ್ಟಮ್ಯಾಟಿಕ್ ಇರ್ತೈತಿ. ಹೆಮರೇಜು ಅದು ಕಮ್ಮಿ ಆಗಿರ್ತೈತಿ, ಬಟ್ ಎಂಡೋಥೆಲಿಯಲ್ ಇಂಜುರಿ. ಅದಾದ್ಮೇಲೆ ಮೈಲ್ಡ್ ಬರ್ನಿಂಗ್ ಸೆನ್ಸೇಷನ್ ಇರ್ತೈತಿ. ಲೇಟ್ರ್ ಬ್ಲಡ್ ಸೆಂಟ್ರಲ್ ವಿಷನ್, ಅದು ಸ್ಕೋಟೋಮಾ ಬರ್ತೈತಿ, ಫ್ಲೋಟರ್ಸ್ ಬರ್ತೈತಿ, ಸಡನ್ ಲಾಸ್ ಆಫ್ ವಿಷನ್ ಬರ್ತೈತಿ, ವಿಟ್ರೆಸ್ ಎಮಿರಸ್, ಸೈನ್ಸ್ ಫಂಡಸ್ ಚೇಂಜಸ್ ಬರ್ತೈತಿ. ಫಂಡಸ್ ಚೇಂಜಸ್ ಇಟ್ ಇಸ್ ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಮೈಕ್ರೋ ಆ್ಯನ್ಯೂರಿಸಮ್ಸ್ ಅರ್ಲಿಯಸ್ಟ್ ಸೈನ್ ಇದರೊಳಗೆ. ಸೀನ್ ಇನ್ ದ ಇನ್ನರ್ ನ್ಯೂಕ್ಲಿಯರ್ ಲೇಯರ್ ಅಂಡ್ ಟೈನಿ
ರೆಡ್ ಕ್ಲಾಟ್ ಇದು ರಿನ್ನರ್ ನ್ಯೂಕ್ಲಿಯರ್ ಲೇಯರ್ ಗೊತ್ತಲ್ಲ. ಆ್ಯಂಡ್ ಹೆಮರೇಜ್, ಶೇಪ್ಡ್ ಹೆಮರೇಜ್, ಈ ಥರ ಫ್ಲೇಮ್ ಶೇಪ್ಡ್ ಹೆಮರೇಜ್ ಆಗಿರ್ತದೆ ಒಳಗೆ. ಡಾಟ್ ಆ್ಯಂಡ್ ಬ್ಲಾಟ್ ಹೆಮರೇಜ್ ಇಂದ ಸೂಪರ್ಫಿಷಿಯಲ್ ಆರೋ ಫೈಬರ್ಸ್ ಔಟರ್ ಫ್ಲೆಕ್ಸಿಫಾರ್ಮ್ ಲೇಯರ್. ಅದು ಔಟರ್ ಫ್ಲೆಕ್ಸಿಫಾರ್ಮ್ ಇದು ಆಲ್ರೆಡಿ ನಾವು ಲೇಯರ್ಸ್ ನೋಡಿದ್ವಲ್ಲ, ಲೇಯರ್ಸ್ ಆಫ್ ಇದು ಔಟರ್ ಫ್ಲೆಕ್ಸಿಫಾರ್ಮ್ ಇದು. ಇನ್ನರ್ ನ್ಯೂಕ್ಲಿಯರ್ ಲೇಯರ್ ಒಳಗೆ ಈ ಒಂದು ಡಯಾಬಿಟಿಕ್ ರೆಟ್ನೋಪತಿ ಸ್ವಲ್ಪ ಕಾಣೋದು ಎಲ್ಲಿ ಅಂದ್ರೆ ಫ್ಲೇಮ್ ಶೇಪ್ಡ್ ಹೆಮರೇಜ್. ಅದಾದ ಎಕ್ಸಿಡೇಟ್ಸ್ ಯೆಲ್ಲೋಯಿಶ್ ವೈಟ್ ಪ್ಯಾಚಸ್ ಅರೌಂಡ್ ದ ಕ್ಲಸ್ಟರ್ಸ್, ಕಾಟನ್ ವೂಲ್ ಸ್ಪಾಟ್ಸ್, ಹೆಂಗ ಕಲೆಕ್ಷನ್ ಆಫ್ ದಿ ನ್ಯೂರೋನಲ್ ಡೆಬ್ರಿಸ್, ನ್ಯೂರಲ್ ಫೈಬರ್ಸ್ ಲೇಯರ್ಸ್, ಯೆಲ್ಲೋಯಿಶ್ ಡೆಪಾಸಿಟ್. ಆಮೇಲೆ ವಿನಸ್ ಇದು ಡ್ಯೂ ಟು ದ ಹೈಪಾಕ್ಸಿಯಾ, ಬ್ಲೀಡಿಂಗು, ಲೂಪಿಂಗ್ ಆಯಿತಾ. IRMA ವೀನಸ್ ಸ್ಟಂಟ್ ಆಕತಿ, ಆರ್ಟ್ರಿಯೋವಿನಸ್ ಸ್ಟಂಟ್. ಇದ್ರೊಳಗೆ ನ್ಯೂ ಆಸ್ಕುಲರೈಸೇಷನ್ ಬರ್ತೈತಿ, ಫೈಬ್ರೋ ಆಸ್ಕುಲರ್ ಎಪಿ ರೆಟಿನಲ್ ಮೆಂಬ್ರೇನ್ ಬರ್ತೈತಿ, ವಿಟ್ರಿಯಸ್ ಡಿಟ್ಯಾಚ್ಮೆಂಟ್ ಬರ್ತದೆ, ಹೆಮರೇಜ್ ಬರ್ತದೆ. ಇಂದ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟ್ನೋಪತಿ ಇದೆಲ್ಲ ಏನಪ್ಪ ನಾನ್ ಪ್ರೊಲಿಫರೇಟಿವ್ ರೆಟ್ನೋಪತಿ. ಇವೆಲ್ಲ ರೆಟ್ನೋಪತಿ ಪ್ರೊಲಿಫರೇಟಿವ್ ಅದರೊಳಗೆ ಅಂದ್ರೆ ಫೈಬ್ರೋ ಆಸ್ಕುಲರ್ ಎಪಿ ರೆಟಿನಲ್ ಮೆಂಬ್ರೇನ್ ಆಕತಿ. ಆಮೇಲೆ ಇದು ವಿಟ್ರಿಯಸ್ ಡಿಟ್ಯಾಚ್ಮೆಂಟ್ ಹೆಮರೇಜ್ ಆಕತಿ. ಇದ್ರೊಳಗೆ ಡಿಟ್ಯಾಚ್ಮೆಂಟ್ ಬರ್ತೈತಿ. ಇದ್ರೊಳಗೆ ಟ್ರೀಟ್ಮೆಂಟ್ ಏನು ಮಾಡ್ತಿ? ಇಂಟ್ರಾವಿಟ್ರಲ್ VEGF ಡ್ರಗ್ಸ್, ಬೆವಾಲಿಜುಮಾಬ್, ಅದಾದಮೇಲೆ ಇಂಟ್ರಾವಿಟ್ರಲ್ ಸ್ಟೆರಾಯ್ಡ್ಸ್, ಇಂಟ್ರಾವಿಟ್ರಲ್ ಟ್ರೈಮೆಥೋಕ್ಲೋನ್. ಓಕೆ, ರೇಸರ್ ಎಂಡಿಯಾಗ್ ಲೇಯರ್, ವೈಯಾಗ್ ಲೇಯರ್, ಮತ್ತು ಅರಗೋನ್ ಗ್ರೀನ್ ಲೇಯರ್. ಓಕೆ, VEGF ರಿಲೀಸ್. ಆಮೇಲೆ ಮ್ಯಾಕ್ಯುಲರ್ ಫೋಟೋಕಾಬುಲೇಷನ್ ಆಫ್ ರೆಟಿನಲ್ ಆ್ಯಂಡ್ ಸರ್ಜಿಕಲ್ ಟ್ರೀಟ್ಮೆಂಟು ಪಾರ್ಸ್ ಪ್ಲೇನ ವಿಟ್ರಕ್ಟ್. ಈಗ ಇವೆಲ್ಲ ನಮಗೆ ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಬಯೋಲಿಸಮ್ ಇವೆಲ್ಲ ಮಾಡ್ತೀವಿ. ಸೈನ್ಸ್ ಇಷ್ಟೊತ್ತು ಏನತ್ತೆ? ಸೈನ್ಸ್ ಇದ್ರೊಳಗೆ ಮೈಕ್ರೋನಿಸಮ್ಸ್ ಇದು ಸಿಮ್ಟಮ್ಸ್ ಜಾಸ್ತಿ ಬರಲ್ಲ ಬೈ. ಒಂದ್ಸಲ ಫ್ಲೋಟರ್ಸ್ ಬರ್ತದೆ, ಸಡನ್ ಲಾಸ್ ಆಫ್ ವಿಷನ್ ಆಕತಿ. ಅದಾದಮೇಲೆ ಸೈನ್ಸ್ ಏನು ಬರ್ತೈತಿ? ಮೈಕ್ರೋನಿಸಮ್, ಹೆಮರೇಜ್ ಹೇಳೀನಿ, ಎಕ್ಸಿಡೇಟ್ಸ್ ಹೇಳೈತಿ, ಕಾಟನ್ ವೂಲ್ ಸ್ಪಾಟ್ಸ್, ವೀನಸ್, IRMA, ನ್ಯೂ ಆಸ್ಕುಲರೈಸೇಷನ್, ಫೈಬ್ರೋ ಆಸ್ಕುಲರ್ ಎಪಿರೆಟಿನಲ್ ಮೆಂಬ್ರೇನ್, ಇದಾದಮೇಲೆ ವಿಟ್ರಸ್ ಡಿಟ್ಯಾಚ್ಮೆಂಟ್ ಆಗಿ ಆಕತಿ. ಟ್ರೀಟ್ಮೆಂಟ್ ಏನು ಬರ್ತೈತೆ ಅಂದರೆ VEGF ಆಗಕ್ಕೆ ಬಿಡ್ಬಾರ್ದು. ಯಾಕಂದ್ರೆ ಎಂಡೋಥಿಲಿಯಂ ಡ್ಯಾಮೇಜ್ VEGF ಏನು ಪ್ರೊಡ್ಯೂಸ್ ಆಕತ್ತದ ಅದಾಗಿ ಬಿಡಬಾರ್ದು. ಅದ್ರ ಸಲುವಾಗಿ ಬೆವಾಲಿಜುಮಾಬ್ ಕೊಡ್ತೀವಿ, ರೆನಿಜುಮಾಬ್ ಕೊಡ್ತೀವಿ. ಆಮೇಲೆ ಇಂಟ್ರಾವಿಟ್ರಲ್ ಸ್ಟೆರಾಯ್ಡ್ಸ್. ಇಂಟ್ರಾವಿಟ್ರಲ್ ಸ್ಟೆರಾಯ್ಡ್ಸ್ ಅಂದರೆ ಇಂಟ್ರಾವಿಟ್ರಲ್ ಟ್ರೈಮೆಥೋಕ್ಲೈನ್ ಕೊಡ್ತೀವಿ. ಲೇಸರ್ ಥೆರಪಿ ಅಂದ್ರೆ ಎಂಡಿಯಾಗ್ ಲೇಯರ್, ಅರಗೋನ್ ಗ್ರೀನ್ ಲೇಯರ್ ಬರ್ತೈತಿ. ಮತ್ತು ಅದಾದಮೇಲೆ ಟೈಪ್ಸ್ ಮ್ಯಾಕ್ಯುಲರ್ ಫೋಟೋಕಾಬುಲೇಷನ್ ಆಫ್ ಪ್ಯಾನ್ರೆಟೋನಲ್ ಬರ್ತೈತಿ. ಸರ್ಜಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಪಾರ್ಸ್ ಪ್ಲೇನ ವಿಟ್ರೆಕ್ಟಮಿ ಬರ್ತದೆ. ಸೈನ್ಸ್ ಏನು ಬರ್ತೈತಿ? ಇದ್ರೊಳಗೆ ಹೆಮರೇಜಸ್ ಆಗಿರ್ತೈತಿ, ಆರ್ಟ್ರಿವಿಲಿಯೋ, ವಿನ್ಯೂಲ್ಸ್. ಇಲ್ಲೈತೆ ನೋಡು ಆಟ. ಇದ್ರೊಳಗೆ ಮೈಕ್ರೋ ಎನ್ಯೂರಿಸಮ್ಸ್ ಇಲ್ಲ ಆಕತಿ. ಎನ್ಯೂರಿಸಮ್ಸ್ ಇದು ಈಗ 4 ಕ್ವಾಡ್ರೆಂಟ್ ಅಂತ ಇದನ್ನು ಡಿವೈಡ್ ಮಾಡಿದ್ವಿ ಅಂದ್ರೆ, ಸೊ ಹಂಗೆ ಹೇಳಿರೋದು ನಾನು, ಮೈಲ್ಡ್, ಮಾಡ್ರೇಟ್, ಸಿವಿಯರ್. 4 ಕ್ವಾಡ್ರೆಂಟ್ ಅಂದ್ರೆ ಒಂದು ಕ್ವಾಡ್ರೆಂಟ್. ಈಗ ಒಂದು ಕ್ವಾಡ್ರೆಂಟ್ ಇಲ್ಲಿ ಬರೋದು, ಒಂದು ಕ್ವಾಡ್ರೆಂಟ್ ಯಾವುದು ಕಾಂಟ್ರಾಸ್ಟ್ ಕಲರ್. ಓಕೆ, ಒಂದು ಕ್ವಾಡ್ರೆಂಟ್ ಇಲ್ಲಿ ಬರೋದಪ್ಪ, ಇನ್ನೊಂದು ಕ್ವಾಡ್ರೆಂಟ್ ಇಲ್ಲಿ ಬರೋದಪ್ಪ. ಈಗ ಒಂದು ಕ್ವಾಡ್ರೆಂಟ್ 1 ಆಗಿದ್ರೆ ಮೈಲ್ಡ್, 2 ಕ್ವಾಡ್ರೆಂಟ್ ಆಗಿದ್ರೆ ಮಾಡ್ರೇಟ್. ಇದು 3 ಕ್ವಾಡ್ರೆಂಟ್ 4 ಕ್ವಾಡ್ರೆಂಟ್ದಾಗಿತ್ತಂದ್ರೆ ಈಗ ಸಿವಿಯರ್. 4 ಕ್ವಾಡ್ರೆಂಟು ಒಂದು ವೀನಸ್ಸಿನ ಎಕ್ಸಿಡೇಟು, ಇನ್ನೊಂದು ಆಪ್ಟಿಕ್ ಡಿಸ್ಕ್ ಏನನ್ನೋದು ವಿನ್ಯೂಲ್ಸ್ ಏನನ್ನೋದಾಗಿದ್ದಂದ್ರೆ ದೆನ್ ವಿ ಕ್ಯಾನ್ ಸೇ ಇಟ್ ಇಸ್ ಎನ್ ನಾವೇನಂತ ಕರಿತೀವಿ ಅದಕ್ಕೆ ನಾರ್ಮಲಿ ವೆರಿ ಸಿವಿಯರ್ ಅಂತ ಕರಿತೀವಿ. ಓಕೆ, ರೆಗ್ಮ್ಯಾಟೋಜಿನಸ್ ರೆಟಿನಲ್ ಡಿಟ್ಯಾಚ್ಮೆಂಟ್. ಓಕೆ, ಇಷ್ಟೊತ್ತು ನಾವೇನು ಓದಿದ್ವಿ? ಡಯಾಬಿಟಿಕ್ ರೆಟಿನೋಪತಿ. ಓಕೆ, ರೆಗ್ಮ್ಯಾಟೋಜಿನಸ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಇಸ್ ಅ ಕಂಡೀಷನ್ ವೇರ್ ಈಗ ರೆಟಿನಲ್ ಡಿಟ್ಯಾಚ್ಮೆಂಟ್ 3 ಬರ್ತವೆ. ಒಂದು ಎಕ್ಸಿಡೇಟಿವ್, ಒಂದು ಟ್ರಾನ್ಸಿಡೇಟಿವ್, ಒಂದು ಎಕ್ಸಿಡೇಟಿವ್, ಒಂದು ಟ್ರಾಕ್ಷನ್, ಒಂದು ರೆಗ್ಮ್ಯಾಟೋಜಿನಸ್ ಕಂಡೀಷನ್ದಾಗ ಏನೇನು ಬರ್ತೈತೆ ಅಂದ್ರೆ ಇಟ್ ಈಸ್ ಅ ಕಂಡೀಷನ್ ವೇರ್ ದ ನ್ಯೂರೋಸೆನ್ಸರಿ ರೆಟಿನಾ ಇಸ್ ಸಪ್ರೇಟೆಡ್ ಫ್ರಮ್ ದ ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಂ ಡ್ಯೂ ಟು ದ ರೆಟಿನಲ್ ಹೋಲ್, ಅದು ಟಿಯರ್ ಹಿಂಗಿರ್ತೈತಲ್ಲ, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿರ್ತೈತಿ. ರೆಟಿನಲ್ ಬ್ರೇಕ್ ಆಕತ್ತಲ್ಲ, ಇಲ್ಲಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿಬಿಡ್ತೈತಿ. ಓಕೆ, ರೆಟಿನಲ್ ಬ್ರೇಕ್ ಆಗಿ. ಸೊ RRD is a condition where neurosensory retina is separated from the retinal pigmental epithelium. Retinal pigmental epithelium ಏನಿರ್ತೈತಲ್ಲ to the retinal bricks, where neurosensory retina is separated from retinal pigmental epithelium. ಓಕೆ, ರೆಟಿನಲ್ ಪಿಗ್ಮೆಂಟಲ್ ಎಪಿಥೀಲಿಯಮ್ ಇನ್ನೇನೈತಲ್ಲ, ಪಿಗ್ಮೆಂಟಲ್ ಎಪಿಥೀಲಿಯಮ್ಮು ಇಲ್ಲಿ ಲೇಯರ್ ರೆಟಿನ ಸಪ್ರೇಟ್ ಆಗಿಬಿಡ್ತೈತಿ. ನ್ಯೂರೋಸೆನ್ಸರಿ ರೆಟಿನಲ್ ಪಿಗ್ಮೆಂಟಲ್ ಎಪಿಥೀಲಿಯಮ್ ಸಪ್ರೇಟ್ ಆಗಿಬಿಡ್ತೈತಿ. ಓಕೆ, ಏಕೆ ಪ್ರೈಮರಿ ರೆಟಿನಲ್ ಡಿಟ್ಯಾಚ್ಮೆಂಟ್. ಇದು ಏಜು ನಾನು 40ರಿಂದ 60 ದೊಡ್ಡವರು. ಆ್ಯಂಡ್ ಇದು ಇಲ್ಲಿ ಫೀಮೇಲ್ ಬರ್ತದೆ ಜಾಸ್ತಿ. ಇಲ್ಲಿ ಯಾವಾಗ ಹೈ ಮಯೋಪೆ ಇದ್ದಾಗ, ಟ್ರೋಮಾದಾಗ ಏನಾರ ಒಯ್ತುಬಿಟ್ಟಾಗ, ಆಮೇಲೆ ಕ್ಯಾಟ್ರಾಕ್ಟ್ ಸರ್ಜರಿ ಆದಾಗ, ಆಮೇಲೆ ಲ್ಯಾಟಿಸ್ ಡಿಜನ್ರೇಷನ್ ಆದಾಗ, ಅದಾದಮೇಲೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಆದಾಗ, ಆಮೇಲೆ ಇದು ಏನಪ್ಪ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಆದಮೇಲೆ ಪೋಸ್ಟಲ್ ವಿಟ್ರಸ್ ಡಿಟ್ಯಾಚ್ಮೆಂಟ್ ಆದಾಗ, ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತಾ ಪ್ಯಾಥೋಜೆನೆಸಿಸ್, ಮಯೋಪಿಯಾ, ಜೆನೆಟಿಕ್, ಅದಾದಮೇಲೆ ಸರ್ಜರಿ. ರೆಟಿನಲ್ ಬ್ರೇಕ್ಸ್, ಅದು ಸಬ್ ರೆಟಿನಲ್ ಫ್ಲೂಯಿಡ್ ಅಕ್ಯುಮುಲೇಷನ್ ಆ್ಯಂಡ್ ರೆಟಿನಾ ಸಪ್ರೇಟ್ಸ್ ಫ್ರಮ್ ದ RPE. ಅದೇ ರೆಟಿನಲ್ ಪಿಗ್ಮೆಂಟಲ್ ಎಪಿಥೀಲಿಯಮ್, ರೆಟಿನಸ್ ನ್ಯೂರೋ ರೆಟಿನಲ್ ರಿಮ್ ಸಪ್ರೇಟ್ಸ್. ಹಿಂಗೆ ಸಪ್ರೇಟ್ ಆದಮೇಲೆ ಏನು ಬರ್ತೈತಿ? ಇದಾದಮೇಲೆ
ಏನಪ್ಪ ಮಯೋಪೆ ಏನಾನ ಆಯ್ತಾನೆ ಸರ್ಜರಿ ಆಯ್ತಾನೆ ರೆಟಿನಾ ಬ್ರೇಕ್ಸ್ ಫ್ರಮ್ ದ ಫಾರ್ಮ್ಸ್ ಸಬ್ ರೆಟಿನಲ್ ಫ್ಲೂಯಿಡ್ ಅಕೊಮುಲೇಷನ್ ವಿಟ್ರಸ್ ಫ್ಲೂಯಿಡ್ ರೆಟಿನಾ ಸಪ್ರೇಟ್ಸ್ ಫ್ರಮ್ ದ ಆರ್ ಪಿ ಸಿಮ್ಟಮ್ಸ್ ಫ್ಲೋಟರ್ಸ್ ಏನು ಬರುತ್ತೆ ಡಾರ್ಕ್ ಸ್ಪಾಟ್ಸ್ ಕಾಬ್ವೆಬ್ಸ್ ಬರ್ತೈತಿ ವಿಜುವಲ್ ಫೀಲ್ಡ್ ಇಫೆಕ್ಟ್ ಸರ್ಟನ್ ಬ್ಲಾಕ್ ಶಾಡೋನ್ ಫ್ರಮ್ ಪೆರಿಫೆರಿ ಸಡನ್ ಪೇನ್ಲೆಸ್ ವಿಜುವಲ್ ಆಫ್ ಇಟ್ ಇಸ್ ಲಾರ್ಜ್ ಡಿಟ್ಯಾಚ್ಮೆಂಟ್ ಫೋಟೋಫೋಬಿಯಾ ಸೈನ್ ಏನಾಕತಿ ಇಲ್ಲಿ ರೆಟಿನಲ್ ಬ್ರೇಕ್ಸ್ ಹಾರ್ಸ್ ಶೂ ಟೈಪ್ ಬರ್ತೈತಿ ಇದು ಹಾರ್ಸ್ ಶೂ ಟೈಪು ರೌಂಡ್ ರೆಟಿನಲ್ ಸೈನ್ ಆ್ಯಂಟೀರಿಯರ್ ಇದು ರೆಟಿನಲ್ ಬ್ರೇಕ್ಸ್ ಏನಾಕತ್ತಲ್ಲ ಒಂದು ಹಾರ್ಸ್ ಶೂ ಟೈಪ್ ಬರ್ತೈತಿ ಓಕೆ ಇದು ಹಾರ್ಸ್ ಶೂ ಟೈಪ್ ಈ ಥರ ಕಾಣ್ತೈತೆ ಇದು ಹಾರ್ಸ್ ಶೂ ಟೈಪ್ ಇದು ಇದಾದಮೇಲೆ ಇದ್ರೊಳಗೆ ಹೆಂಗೆ ಗೊತ್ತೈತೆ ಅಲ್ಲಿ ಹಿಂಗೆ ಹೊರ ಬಂದ್ಗಟ್ಲೆ ಫ್ಲೋಟರ್ಸ್ ಅಂತಾರೆ ಏನೇನು ಕಣ್ಣಿಗೆ ಏನು ಕಾಣಕತ್ತೈತಿ ಇಲ್ಲೇನೋ ಕಾಣಕತ್ತ ಕರೆಕ್ಟ್ ಕಾಣಲ್ಲ ಒಟ್ಟು ವಿಜುವಲ್ ಡಿಫೆಕ್ಟ್ ಬರ್ತೈತಿ ಅದಾದಮೇಲೆ ಸಡನ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಇದು ಡ್ಯೂ ಟು ಲಾರ್ಜ್ ಡಿಟ್ಯಾಚ್ಮೆಂಟ್ ಎಂದು ಎಲ್ಲ ರೆಟಿನಲ್ ರಿಮ್ ಕಿತ್ಕೊಂಬಂದ್ರೆ ಅನ್ನೋ ಫೋಟೋಫೋಬಿ ಅದಾದಮೇಲೆ ಇಲ್ಲಿ ರೌಂಡ್ ರೆಟಿನಲ್ ಹೋಲ್ ಬರ್ತೈತಿ ಇಲ್ಲಿ ಆಮೇಲೆ ಆ್ಯಂಟೀರಿಯರ್ ಡಯಾಲಿಸಿಸ್ ಓಕೆ ಸರ್ಕಂಫರೆನ್ಷಿಯಲ್ ಅಲಾಂಗ್ ಸರ್ಪಟ್ ಒಂದು ಇದೇನಕತ್ತಿ ಸೈನ್ಸ್ ಟೊಬ್ಯಾಕೊ ಕ್ಲಸ್ಟಿಂಗ್ ಶಾಫರ್ ಅಂತ ಸೈನ್ ಅಂದರೆ ಪಿಗ್ಮೆಂಟೆಡ್ ಸೆಲ್ ಅಂದರೆ ವಿಟ್ರಸ್ ಅದಾದಮೇಲೆ ಡಿಟ್ಯಾಚ್ಡ್ ರೆಟಿನ ಗ್ರೇ ಕೊರಗೇಟೆಡ್ ಆ್ಯಂಡ್ ಮೊಬೈಲ್ ಆ್ಯಂಡ್ ವಿಜುವಲ್ ಫೀಲ್ಡ್ ಡಿಫೆಕ್ಟ್ ಸ್ಕೋಟೋಮಾ ಅಂತ ಕರಿತೀವಿ ವಿಜುವಲ್ ಫೀಲ್ಡ್ ಡಿಫೆಕ್ಟ್ನ ಅದಾದಮೇಲೆ ಇದು ಎಲೆಕ್ಟ್ರೋರೆಟಿನೋಗ್ರಫಿ ಮಿನಿಮಲ್ ಅಬ್ಸೆಂಟ್ ಎಲೆಕ್ಟ್ರೋರೆಟಿನೋಗ್ರಫಿ ಕಾಂಪ್ಲಿಕೇಶನ್ ಏನಕತಿ ಪ್ರೊಲಿಫರೇಟಿವ್ ರೆಟಿನೋಪತಿ ವಿಟ್ರೋರೆಟಿನೋಪತಿ ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟಿವ್ ಯುಐಟಿಸ್ ಮತ್ತು ಇದು ಟೆಸ್ ಬಲ್ಬಿ ಬರ್ತೈತಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ ಇದು ಟ್ರೀಟ್ಮೆಂಟ್ ಏನು ಮಾಡ್ತೀವಿ ಸೀಲಿಂಗ್ ಆಫ್ ರೆಟಿನಲ್ ಬ್ರೇಕ್ಸ್ ಕ್ರಯೋಕಾಬುಲೇಷನ್ ಫ್ರೀಸ್ ದ ಏರಿಯಾ ಸ್ಕಾರ್ ಲೇಸರ್ ಫೋಟೋಕಾಬುಲೇಷನ್ ಲೇಸರ್ ಬರ್ನ್ ಕ್ರಿಯೇಟ್ ದ ಸ್ಕಾರ್ ಆ್ಯಂಡ್ ಸ್ಕಾರ್ ಹೋಲ್ ಓಕೆ ಕ್ರಿಯೇಟ್ ದ ಸ್ಕಾರ್ ಹೋಲ್ನ ಬರ್ನ್ ಮಾಡಿಬಿಡ್ತೈತಿ ಲೇಸರ್ ಬರ್ನ್ ಕ್ರಿಯೇಟ್ ಸ್ಟಾರ್ ಹೋಲ್ ಓಕೆ ಅದಾದಮೇಲೆ ಡ್ರೈನೇಜ್ ಆಫ್ ದಿ ಸಬ್ ರೆಟಿನಲ್ ಫ್ಲೂಯಿಡ್ ಫೈನ್ ನೀಡಲ್ ಪಾಸ್ ಥ್ರೂ ದ ಸ್ಕ್ಲೆರಾ ಆ್ಯಂಡ್ ಕೊರಾಯ್ಡ್ ಫ್ಲೂಯಿಡ್ ಡ್ರೈನ್ ಮಾಡಬೇಕು ಮೇಂಟೆನೆನ್ಸ್ ಆಫ್ ದಿ ಅಪೋಸಿಷನ್ ಆಫ್ ರೆಟಿನಲ್ ಇದು ಪೊಸಿಷನ್ ಆಫ್ ಡಿಟ್ಯಾಚ್ಡ್ ರೆಟಿನ ಅಂದ್ರೆ ಇದೇನು ಮಾಡ್ತೀವಿ ಸ್ಕ್ಲೀರಲ್ ಬಲ್ಕಿಂಗ್ ಮಾಡ್ತೀವಿ ಎಕ್ಸ್ಟರ್ನಲ್ ಪ್ರೆಷರ್ ಗಿವನ್ ಟು ಪುಷ್ ದ ಸ್ಕ್ಲೀರಾ ಇನ್ವಾಲ್ವ್ಡ್ ಒನ್ ಹೋಲ್ ಆ್ಯಂಡ್ ರೇಡಿಯಲ್ ಬಕ್ಲಿಂಗ್ ಆ್ಯಂಡ್ ಮೆನಿ ಹೋಲ್ಸ್ ಎನ್ಸರ್ಕ್ಲಿಂಗ್ ದ ಬಕಲ್ ಅಂದರೆ ನಾವು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಕ್ಲೀರಲ್ ಬಕ್ಲಿಂಗ್ ಆಮೇಲೆ ನಿಮೋಟಿಕ್ ರೆಟಿನೋಸ್ಕೋಪ್ ಗ್ಯಾಸ್ ಬಬಲ್ ಇಂಜೆಕ್ಟೆಡ್ ಇನ್ಸೈಡ್ ದ ಐ ಗ್ಯಾಸ್ ಬಬಲ್ ಇಂಜೆಕ್ಟ್ ಮಾಡ್ತೀವಿ ಆವಾಗ ಡಿಟ್ಯಾಚ್ಡ್ ರೆಟಿನ ಹಿಂದೆ ಕುಂದಿರುತ್ತೆ ಅಂತ ನೋಡ್ತೀವಿ ಆಮೇಲೆ ಪಾರ್ಸ್ ಪ್ಲೇನ ವಿಟ್ರೆಕ್ಟಮಿ ಎಂಡ್ಲೆಸ್ ಫೋಟೋ ಇದು ಇನ್ನೊಂದು ಇಂಟರ್ನಲ್ ಟ್ಯಾಂಪೋನ್ ಮಾಡಬೇಕು ಓಕೆ ಆಯಿತಾ ಸೊ ರೆಗ್ಮಾಟೋಜೆನಸ್ ಅಂದ್ರೆ ಏನಿಲ್ಲ ಬೈ ರಿಮೂವ್ ಆಕತಿ ಏನೇನು ಸೈನ್ಸ್ ಕಾಣ್ತಾವ ಅದಾದಮೇಲೆ ನಮಗೆ ಈಗ ನೆನಪಿಟ್ಕೋಬೇಕಾದ್ದು ರೌಂಡ್ ರೆಟಿನಲ್ ಹೋಲು ಹಾರ್ಸ್ ಶೂ ಆ್ಯಂಟೀರಿಯರ್ ಡಯಾಲಿಸಿಸ್ಸು ಡಿಟ್ಯಾಚ್ಡ್ ರೆಟಿನ ವಿಜುವಲ್ ಫೀಲ್ಡ್ ಏನೇನು ಟ್ರೀಟ್ಮೆಂಟ್ ಏನು ಮಾಡೋಕ್ಕೆ ಸೀಲಿಂಗ್ ಮಾಡಬೇಕು ಡ್ರೈನೇಜ್ ಆಫ್ ಸಬ್ ರೆಟಿನಲ್ ಫ್ಲೂಯಿಡ್ ಏನೇನು ಫ್ಲೂಯಿಡ್ ಎಕ್ಸ್ಟ್ರಾ ಇದ್ರೆ ನಿಮೋಟಿಕ್ ಇಲ್ಲದ ಪಾರ್ಸ್ ಪ್ಲೇನ ವಿಟ್ರೆಕ್ಟಮಿ ಇದು ಇಂಟರ್ನಲ್ ಟ್ಯಾಂಪೋನೆಡ್ ಇವೆಲ್ಲ ಇದು ಮಾಡೋಕ್ಕಾಗುತ್ತೆ ಇದು ಇನ್ನೊಂದ್ಸಲ ಅಟ್ಯಾಕಿದ್ರೆ ಹಾಕಿದ್ರೆ ಕರೆಕ್ಟ್ ಓದಿಕ್ಯಾರ ಇದನ್ನು ಪಾರ್ಸ್ ಪ್ಲೇನ್ ವಿಟ್ರೆಕ್ಟಮಿ ಅಂಡ್ ಫೋಟೋಕಾಬುಲೇಷನ್ ಇಂಟರ್ನಲ್ ಟ್ಯಾಂಪೋನೆಡ್ ಹೈಪರ್ಟೆನ್ಸಿವ್ ರೆಟಿನೋಪತಿ ಇಟ್ refers to the changes in the fundus occurs in the patient suffering from the systemic hypertension okay due to it refers in the changes in the fundus occurs in the patient suffering from the systemic hypertension okay vasospasm rise in BP arterioles and narrowing pathogenesis retinal articular narrow and choroidal ಇದೇನಪ್ಪ ಬಿಡು ಬಾಯ್ ಇಷ್ಟೊತ್ತು ನಾವು ಡಯಾಬಿಟಿಕ್ ರೆಟಿನೋಪತಿ ಓದಿದ್ವಿ ಇವಾಗ ಹೈಪರ್ಟೆನ್ಸಿವ್ ರೆಟಿನೋಪತಿ ಇದ್ರೊಳಗೆ ಏನಿದೆ ಹೈಪರ್ಟೆನ್ಸಿವ್ ರೆಟಿನೋಪತಿ ಅವಾಗ ಏನಿಲ್ಲ ಬೈ ರೆಫರ್ಸ್ ಟು ದ ಚೇಂಜಸ್ ಇನ್ ದ ಫಂಡಸ್ ಅಕಾರ್ಡ್ ಇನ್ ದ ಪೇಷಂಟ್ ಡ್ಯೂ ಟು ದ ಸಿಸ್ಟಮಿಕ್ ಹೈಪರ್ಟೆನ್ಷನ್ ಜಾಸ್ತಿ ಆಗಿ ಎಂಡೋಥೀಲಿಯಲ್ ಇಂಜುರಿ ಆಗಿ ಹೊರಗೆ VGF ಪ್ರೊಡ್ಯೂಸ್ ಆಕತ್ತೆ ರೈಸ್ಡ್ BP ಆರ್ಟೆರಿಯೋಸ್ಕ್ಲೆರೋಸಿಸ್ ನ್ಯಾರೋಯಿಂಗ್ ಓಕೆ ಅದಾದಮೇಲೆ ಇದೇನಾಕತ್ತೆ ಎಫೆಕ್ಟಿವ್ ರೆಟಿನಲ್ ಆರ್ಟಿಕ್ಯುಲರ್ ನ್ಯಾರೋ ಆಕತಿ ಕೊರಾಯ್ಡಲ್ ವ್ಯಾಸೋಸ್ಪಾಸಮ್ ಕೊರಾಯ್ಡಲ್ ಇಸ್ಚಿಮಿಯಾ ಹೈಪರ್ಟೆನ್ಸಿವ್ ಆಪ್ಟಿಕ್ ನ್ಯೂರೋಪತಿ ಓಕೆ ಅಡ್ರೋಸ್ಕ್ಲೆರೋಟಿಕ್ ಚೇಂಜಸ್ ಏನಾಗುತ್ತೆ ಲಾಂಗ್ ಟರ್ಮ್ ರೈಸ್ ಇನ್ ದ BP ವೆಸಲ್ ವಾಲ್ ಬಿಕಮ್ ಥಿಕ್ ಆ್ಯಂಡ್ ಹಾರ್ಡ್ ಓಕೆ ಇನ್ನೊಂದು ಇಲ್ಲಾದಮೇಲೆ ಇನ್ಕ್ರೀಸ್ ಇನ್ ದ ಆರ್ಟಿಕ್ಯುಲರ್ ಲೈಟ್ ಸೆನ್ ಕಾಪರ್ ವೈರ್ ಇದಾಕತಿ AV ನಿಕ್ಕಿಂಗ್ ಆಕತಿ AV ಅಂದ್ರೆ ಆರ್ಟಿರಿಯೋ ನಿಕ್ಕಿಂಗ್ ಆಕತಿ ಹಿಂಗಿರೋದು ನಿಕ್ಕಿಂಗ್ ಆಗಿ ಸ್ಟಾರ್ಟ್ ಆಕತಿ ಓಕೆ ಆಮೇಲೆ ವ್ಯಾಸ್ಕ್ಯುಲರ್ ಪರ್ಮೆಬಿಲಿಟಿ ರೆಟಿನಲ್ ಡ್ಯಾಮೇಜ್ ಹಾರ್ಡ್ ಎಕ್ಸಿಲೇಟ್ಸ್ ಮ್ಯಾಕ್ಯುಲರ್ ಎಡೆಮಾ ಫೋಕಲ್ ಇಂಟ್ರಾ ರೆಟಿನಲ್ ಪೆರಿವ್ಯಾಟ್ರಿಕ್ಯುಲರ್ ಎಕ್ಸಿಲೇಟ್ಸ್ ಓಕೆ ವ್ಯಾಸ್ಕ್ಯುಲರ್ ಪರ್ಮೆಬಿಲಿಟಿ ಜಾಸ್ತಿ ಆಗ್ಬಿಡ್ತೈತಿ ಅದಕ್ಕೆ ನಮಗೆ ರೆಟಿನಲ್ ಎಮರೇಜ್ ಸ್ಟಾರ್ಟ್ ಆಕೈತಿ ಹಾರ್ಡ್ ಎಕ್ಸಿಡೇಟ್ಸ್ ಓಕೆ ಅದಾದಮೇಲೆ ಹಾರ್ಡ್ ಎಕ್ಸಿಡೇಟ್ಸ್ ಆದಮೇಲೆ ಇದು ಬರ್ತೈತಿ ಏನಪ್ಪ ಮ್ಯಾಕ್ಯುಲರ್ ಎಡೆಮಾ ಆಕತಿ ಮ್ಯಾಕ್ಯುಲರ್ ಎಡೆಮಾ ಆದಮೇಲೆ ಫೋಕಲ್ ಇಂಟ್ರಾ ರೆಟಿನಲ್ ಪೆರಿವ್ಯಾಸ್ಕ್ಯುಲರ್ ಹಾರ್ಡ್ ಎಕ್ಸಿಡೇಟ್ಸ್ ಬರ್ತವೆ ರೈಸ್ಡ್ ಇಂಟ್ರಾ ಕ್ರಿನಲ್ ಪ್ರೆಷರ್ ಹಾಗೆ ಆಕತಿ ಪ್ಯಾಪಿಲ್ ಎಡೆಮಾ ಆಗಾಕತಿ ಕ್ಲಿನಿಕಲ್ ಫೀಚರ್ಸ್ ಹೆಂಗೆ ಕಾಣ್ತಾವೆ ಅಂದ್ರೆ ಫಂಡಸ್ ಚೇಂಜ್ ಇದು ಜನರಲೈಸರ್ ಅಂದ್ರೆ ಟ್ಯೂನಿಕಾ ಮೀಡಿಯಾ ಹೈಪೋಪ್ಲಾಸ್ಟಿಕ್ ಟ್ಯೂನಿಕ್ ಮೀಡಿಯಾ ಹೈಲೈಟ್ ನೀರೇಜ್ ಅಂದ್ರೆ ಟಾಕ್ಸಿಸಿಟಿ ಓಕೆ ಆರ್ಟ್ರಿಯೋ ವೇನಸ್ ನಿಕ್ಕಿಂಗ್ ಅಂದ್ರೆ ಈಗ ಇದು ಹೆಂಗಂದ್ರೆ ಆರ್ಟಿಯೋ ವೇನಸ್ ನಿಕ್ಕಿಂಗ್ ಏನು ಗೊತ್ತಾ ಇದ್ರೊಳಗೆ ಬರ್ತದೆ ಹಾಲ್ ಮಾರ್ಕ್ ಇದ್ರೊಳಗೆ ಏನಂತ ಆರ್ಟಿಯೋ ಕಂಪ್ರೆಸಸ್ ದ ವೇನ್ ವೈಲ್ ಕ್ರಶಿಂಗ್ ದಮ್ ಓಕೆ
ಈಗ ವೇನು ಆರ್ಟಿರಿಯಲ್ ಅಂತಿರ್ತಾವಲ್ಲ, ಕಂಪ್ರೆಸ್ ದ ವೇನ್ ವೈಲ್ ಕ್ರಾಸಿಂಗ್ ದಮ್, ಹಿಂಗೆ ಕ್ರಾಸ್ ಆಗ್ತಿರ್ತಾವಲ್ಲ ಕಂಪ್ರೆಸ್ ಮಾಡಿಬಿಡ್ತಾ ಇರ್ತಾರೆ. ಅಲ್ಲಿ ಸಾಲೂಸ್ ಸೈನ್ ಬರ್ತೈತಿ, ಬೋನಟ್ ಸೈನ್ ಬರ್ತೈತಿ, ಗನ್ ಸೈನ್ ಬರ್ತೈತಿ, SBG SGB SP ಐತಲ್ಲ, SGB SP ಬಾಲಸುಬ್ರಹ್ಮಣ್ಯ ಬರಲ್ಲ, SG ಬಾಲಸುಬ್ರಹ್ಮಣ್ಯ. ಓಕೆ, ಸಾಲೂಸ್ ಸೈನ್ ಅಂದರೆ ಡಿಫ್ಲೆಕ್ಷನ್ ಆಫ್ ದಿ ವೇನ್ ಅಟ್ AV ಕ್ರಾಸಿಂಗ್. ಓಕೆ, ಆಮೇಲೆ ಬಾನಟ್ ಸೈನ್ ಅಂದರೆ ಬ್ಯಾಂಕಿಂಗ್ ಆಫ್ ವೇನ್ ಡಿಸ್ಟಲ್ ಟು ದ AV ಕ್ರಾಸಿಂಗ್. ಇದು ಗನ್ ಸೈನ್ ಅಂದರೆ ಟೇಪಿಂಗ್ ಆಫ್ ವೇನ್ ಐದರ್ ಆಫ್ ದಿ ಸೈಡ್ ಆಫ್ ಕ್ರಾಸಿಂಗ್. ಇದು ಹೆಂಗೆ ಹೇಳ್ಬೇಕಂದ್ರೆ, ಸೊ ಅಲ್ಲಿ ಹೇಳಕತ್ತಿದ್ವಿ ಸೈನ್ಸ್ ಅಂತೇಳಿ. ಈ ಸೈನ್ಸ್ ಒಳಗೆ ಏನೇನು ಬರ್ತೈತೆ ಅಂದರೆ ಇಲ್ಲಿ ಸಿಲ್ವರ್ ವೈರಿಂಗ್. ಓಕೆ, ಓಕೆ ಇಲ್ಲಿ ಸಿಲ್ವರ್ ವೈರಿಂಗ್ ಬರ್ತೈತಿ, ಒಂದು ಗನ್ ಸೈನ್ ಬರ್ತೈತಿ. ಓಕೆ, ಇಲ್ಲಿ ಒಂದು ಸಿಲ್ವರ್ ವೈರಿಂಗ್, ಒಂದು ಗನ್ ಸೈನ್. ಇದು ಮ್ಯಾಕ್ಯುಲರ್ ಎಡೆಮ್ ಅಂತ ಕರಿತೀವಿ ನಾವು ಇದನ್ನು. ಇದಾದಮೇಲೆ ಹೆಮರೇಜಿಕ್ ಆಗಿರೋದು ಮೈಕ್ರೋಎನ್ರಿಸಮ್ಸ್. ಇಲ್ಲಿ ಗನ್ ಸೈನ್ ಬರ್ತೈತಿ, ಒಂದು ಗನ್ ಸೈನ್. ಇದು ಸಾಲೂಸ್ ಸೈನ್ ಅಂತ ಬರ್ತೈತಿ. ಇಲ್ಲಿ ಫುಲ್ಲು ನಾವು ಜೂಮ್ ಮಾಡಿ ನೋಡಿದಾಗ ಇಲ್ಲಿ ಗನ್ ಸೈನ್ ಬರ್ತೈತಿ, ಹಿಂಗೆ ಕ್ರಾಸ್ ಆಗೋದು, ಹೆವಿ ಕ್ರಾಸ್ ಆಗೋದು. ಸಾಲೂಸ್ ಸೈನ್ ಇಲ್ಲಿ ಕ್ರಾಸ್ ಆಗೋದು ಬರ್ತೈತಿ, ಇಲ್ಲಿ ಸಪ್ರೇಟ್ ಅದು. ವಾಟ್ ಈಸ್ ಸಾಲೂಸು ಡಿಸ್ಕಸ್ ಮಾಡಿದಂಗೆ ಇಲ್ಲಿ ನೋಡ್ರಿ. ಇದು ಸಾಲೂಸ್ ಅಂದರೆ ಇದು ಯಾವುದಪ್ಪ, ಸಾಲೂಸ್ ಅಂದ್ರೆ ಇದು ಬರ್ತೈತಿ ಡಿಫ್ಲೆಕ್ಷನ್ ಆಫ್ ವೇನ್ ಅಟ್ AV ಕ್ರಾಸಿಂಗ್. ಬ್ಯಾನಟ್ ಅಂದ್ರೆ ಇದು ಬರ್ತೈತಿ ಏನು ಟೇಪರಿಂಗ್, ಇದು ಬ್ಯಾಂಕಿಂಗ್ ಆಫ್ ವೇನ್ ಡಿಸ್ಟಲ್ ಟು ದ AV ಕ್ರಾಸಿಂಗ್. ಟ್ಯಾಪರಿಂಗ್ ಅಂದರೆ ವೀನ್ಸ್ ಅಂಡ್ ಐದರ್ ಸೈಡ್ ಆಫ್ ದಿ ಕ್ರಾಸಿಂಗ್. ಓಕೆ, ಆರ್ಟಿರಿಯಲ್ ರಿಫ್ಲೆಕ್ಸ್ ಚೇಂಜ್, ಬ್ರೈಟ್ ಅದು ಲೀನಿಯರ್ ಬ್ಲಡ್ ರಿಫ್ಲೆಕ್ಸ್ ಬರ್ತದೆ. ಟೈಪ್ ಮೆಕ್ಯಾನಿಸಮ್, ಒಂದು ಡಿಫ್ಯೂಸ್ಡ್ ಲೈಟ್ ಬ್ರೈಟ್ ರಿಫ್ಲೆಕ್ಸ್ ಅಂದರೆ ಥಿಕ್ನಿಂಗ್ ಆಫ್ ದಿ ಬ್ಲಡ್ ವೆಸಲ್. ಕಾಪರ್ ವೈರ್ ಅಂದರೆ ರೆಡಿಶ್ ಬ್ರೌನ್ ರಿಫ್ಲೆಕ್ಸ್ ಡ್ಯೂ ಟು ದ ಹೈಲೈನೈಸೇಷನ್. ಸಿಲ್ವರ್ ವೈರ್ ಅಂದರೆ ಒಪೇಕ್ ವೈಟ್ ರೇನ್ ರಿಫ್ಲೆಕ್ಸ್ ಪ್ರೋಗ್ರೆಸಿವ್ ಸ್ಕ್ಲೆರೋಸಿಸ್. 3 ನೆನಪಿಟ್ಕರಿ ಇದ್ರೊಳಗೆ. ಒಂದು ಆಟ್ರೋವಿನಸ್ ನಿಂಕಿಂಗ್ ಆಕತಿ, ಆರ್ಟಿರಿಯಲ್ ರಿಫ್ಲೆಕ್ಸ್ ಚೇಂಜ್ ಆಕತಿ, ಜನರಲೈಸ್ಡ್ ಆರ್ಟಿರಿಯಲ್ ನ್ಯಾರೋಯಿಂಗ್ ಆಕತಿ. ಓಕೆ, ಇಲ್ಲೇನಾಕತಿ ಆರ್ಟಿರಿಯಲ್ ವೆನಸ್ ನಿಂಕಿಂಗ್ದಾಗ ಸಾಲೂಸ್ ಸೈನ್, ಬ್ಯಾನಟ್ ಸೈನ್, ಗನ್ ಸೈನ್ ಬರ್ತೈತಿ. ಆರ್ಟಿರಿಯಲ್ ರಿಫ್ಲೆಕ್ಸ್ ಏನು ಬರ್ತೈತಿ, ಡಿಫ್ಯೂಸ್ಡ್ ಇದು ಲೈಟ್ ಬ್ರೈಟ್ ಸೈನ್, ಡಿಫ್ಯೂಸ್ಡ್ ಕಾಪರ್ ವೈರ್, ಸಿಲ್ವರ್ ವೈರಿಂಗ್ ಬರ್ತೈತಿ. ಫ್ಲೇಮ್ ಶೇಪ್ನು ಬರ್ಬೋದು. ಹಾರ್ಡ್ ಎಕ್ಸಿಡೇಟ್ಸ್ ಬರ್ತಾವೆ, ವ್ಯಾಕ್ಸಿಸ್ ಸ್ಪೀಡ್ ಅರೇಂಜ್ಡ್ ಮ್ಯಾಕ್ಯುಲರ್. ಕಾಟನ್ ವೂಲ್ ಸ್ಪಾಟ್ಸ್. ಓಕೆ, ಏರಿಯಾ ಆಫ್ ಇಂಟ್ರಾಕ್ಷನ್ ವಿತ್ ನರ್ವ್ ಫೈಬರ್ಸ್. ಇಲ್ಲಿ ಕಾಟನ್ ವೂಲ್ ಸ್ಪಾಟ್ಸ್ ನೋಡಮ್ಮ, ಇದ್ರೊಳಗೆ ಸಿಲ್ವರ್ ವೈರ್ ಇರ್ತೈತೆ. ಈ ಕಾಟನ್ ವೂಲ್ ಸ್ಪಾಟ್ಸ್ ಅಂದ್ರೆ ಕಾಟನ್ ವೂಲ್ ಸ್ಪಾಟ್ಸ್ ಇಲ್ಲಿ ಬಂದ್ಬಿಡ್ತಾವೆ. ಇವು ಕಾಟನ್ ವೂಲ್ ಸ್ಪಾಟ್ಸ್ ಅಂತ ಕರಿತಾರೆ. ಓಕೆ, ಇದಕ್ಕೆ ಫ್ಲೇಮ್ ಎಮರೇಜ್ ಅಂತ ಕರೀತಾರೆ. ಓಕೆ, ಮ್ಯಾಕ್ಯುಲಾ, ಇದು ಹಾರ್ಡ್ ಎಕ್ಸಿಡೇಟ್ಸ್, ಇದು ರೆಟಿನ. ಓಕೆ, ಓಕೆ ಅದಾದಮೇಲೆ ಅಕ್ಯೂಟ್ ಹೈಪರ್ಟೆನ್ಸಿವ್ ರೆಟಿನಲ್ ಡಿಟ್ಯಾಚ್ಮೆಂಟ್. ಹೈಪರ್ಟೆನ್ಸಿವ್ ಕೊರಡೋಪ್ಲಾಸ್ಟಿ, ನ್ಯೂರೋಸೆನ್ಸರಿ ರೆಟಿನಲ್ ಡಿಟ್ಯಾಚ್ಮೆಂಟ್. ಇದು ಲಿಂಗರ್ ಸ್ಪಾಟ್ಸ್ ಅಂದ್ರೆ ಬ್ಲ್ಯಾಕ್ ಸ್ಪಾಟ್ಸ್ ಸರೌಂಡೆಡ್ ಬೈ ದ ಯೆಲ್ಲೋ ಹ್ಯಾಲೋಸ್. ಅಕ್ಯೂಟ್ ಹೈಪರ್ಟೆನ್ಷನ್ ಆಪ್ಟಿಕ್ ನ್ಯೂರೋಪತಿ ಏನು ಬರ್ತೈತಿ, ಡಿಸ್ಕ್ ಎಡಿಮಾ ಬರ್ತೈತಿ, ಡಿಸ್ಕ್ ಪ್ಯಾಲರ್ ಬರ್ತೈತಿ. ಓಕೆ, ಹೈಪರ್ಟೆನ್ಸಿವ್ ಕೊರಡೋಪತಿ ಅಂದರೆ ನ್ಯೂರೋಸೆನ್ಸರಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಕತಿ, ಬ್ಲ್ಯಾಕ್ ಸ್ಪಾಟ್ ಸರೌಂಡೆಡ್ ಬೈ ದ ಯೆಲ್ಲೋ ಹ್ಯಾಲೋಸ್, ಆ್ಯಂಡ್ ಇದು ಡಿಸ್ಕ್ ಎಡಿಮಾ ಪ್ಯಾಲರ್ ಇದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್, ಕೆನೆತ್ ಆ್ಯಂಡ್ ವ್ಯಾಗ್ನರ್ ಕ್ಲಾಸಿಫಿಕೇಶನ್. ಒಂದು ಗ್ರೇಡ್ 1 mild narrowing of the arterioles, increase in the arterial light reflex and no hemorrhage, no exudate. ಒಂದು ಗ್ರೇಡ್ 1 ಅದು ಗ್ರೇಡ್ 1 ಪ್ಲಸ್ ಮಾರ್ಕ್ ನ್ಯಾರೋಯಿಂಗ್ ಆಫ್ ದಿ ಆರ್ಟಿರಿಯಲ್ಸ್, AV ನಿಂಕಿಂಗ್, ಸಾಲೂಸ್ ಸೈನ್. ಓಕೆ, ಆ್ಯಂಡ್ ಗ್ರೇಡ್ 3 ಇದರೊಳಗೆ ಏನೋ ಬ್ಯಾನಟ್ ಸೈನ್, ಗನ್ ಸೈನ್ ಬರ್ತೈತೆ. ಅಂದರೆ AV ಸಾಲೂಸ್ ಸೈನ್ ಅಂದರೆ ಒಂದು ಕ್ರಾಸ್ ಆಗೋದಪ್ಪ, AV ಡಿಫ್ಲೆಕ್ಷನ್ ಆಫ್ ವೇನ್ ಎಟ್ ದ AV ಕ್ರಾಸಿಂಗ್. ಇದಂದ್ರೆ ಬ್ಯಾಂಕಿಂಗ್ ಆಫ್ ವೇನ್ ಡಿಸ್ಟಲ್ ಟು ದ AV ಕ್ರಾಸಿಂಗ್. ಓಕೆ, ಸಾಲೂಸ್ ಸೈನ್ ಏನಂತೂ ಎಸ್ ಶೇಪ್ಡ್ ಡಿಫಾರ್ಮಿಟಿ ಅಂತ ಹೇಳ್ಬೋದು. ಇನ್ನೊಂದು ಗ್ರೇಡ್ 1 ನಾವು ಎಸ್ ಶೇಪ್ಡ್ ಡಿಫಾರ್ಮಿಟಿ ಬರೆದ್ಬಿಡು. ಸಾಲೂಸ್ ಅಂದ್ರೆ ಎಸ್ ಶೇಪ್ಡ್ ಡಿಫಾರ್ಮಿಟಿ. ಗ್ರೇಡ್ 2 ಅಂದರೆ ಬ್ಯಾನಟ್ ಸೈನ್, ಬ್ಯಾಂಕಿಂಗ್ ಆಫ್ ದಿ ಇದು. ಗನ್ ಸೈನ್ ಅಂದ್ರೆ ಇದರೊಳಗೆ ಸ್ಕ್ಲೆರೋಸಿಸ್ ಆಗಿಬಿಡ್ತೈತಿ. ಗ್ರೇಡ್ 4 ಅಂದ್ರೆ ಪ್ಯಾಪಿಲೆಡೆಮಾ, ಸಿಲ್ವರ್ ವೈರ್ ಆರ್ಟಿರಿಯೋಲ್ಸಿಸ್. ಓಕೆ, ಸಿಲ್ವರ್ ವೈರಿಂಗ್ ಅಂದ್ರೆ ಸಿವಿಯರ್ ಸ್ಕ್ಲೆರೋಸಿಸ್ ಆಕತಿ. ಸಿಲ್ವರ್ ವೈರಿಂಗ್ ಅಂದ್ರೆ ಸಿವಿಯರ್ ಸ್ಕ್ಲೆರೋಸಿಸ್, ಸಿಲ್ವರ್ ವೈರಿಂಗ್ ಅಂದ್ರೆ. ಆ್ಯಂಡ್ ಈಗ ಲೂಮೆನ್ ಏನಿರ್ತೈತಲ್ಲ, ಲುಮೆನ್ನು ಆಲ್ಮೋಸ್ಟ್ ಅಬ್ಸ್ಟ್ರಕ್ಟೆಡ್. ಓಕೆ, ಟ್ರೀಟ್ಮೆಂಟು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಮಾಡ್ತೀವಿ. ಓಕೆ, ಫ್ಲೇಮ್ ಶೇಪ್ಡ್ ಎಮರೇಜ್, ಹಾರ್ಡ್ ಎಕ್ಸಿಡೆಡ್, ಕಾಟನ್ ವೂಲ್ ಸ್ಪಾಟ್ಸ್ ಇವೆಲ್ಲ ಮುಗಿದ್ವಲ್ಲ. ಈಗ ಟ್ರೀಟ್ಮೆಂಟ್ನ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ನೋಡ್ತೀವಿ. ಇಲ್ಲಿ ಬಂತು ನೋಡ್ರಿ, ಇದು ಎಕ್ಸಿಡೇಟ್ಸು, ಇದು ಡಿಸ್ಕ್ ಎಡಿಮಾ, ಇದು ಕಾಟನ್ ವೂಲ್ ಸ್ಪಾಟ್ಸು, ಇದು ಹೆಮರೇಜು, ಇದು ಕಾಪರ್ ವೈರು. ಓಕೆ, ಕಾಪರ್ ವೈರ್ ಇವೆಲ್ಲ ಇದು ಕಾಟನ್ ವೂಲ್ ಸ್ಪಾಟ್ಸು, ಫ್ಲೇಮ್ ಶೇಪ್ಡ್, ಹಾರ್ಡ್ ಎಕ್ಸಿಡೇಟ್ಸು,
ಅದಾದಮೇಲೆ ಇವೆಲ್ಲ ಕಾಪರ್ ವೈರಿಂಗ್, ಸಿಲ್ವರ್ ವೈರಿಂಗ್ ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಓಕೆ, ಇದು ಇನ್ನೊಂದು ಹೇಳ್ದು ನೋಡ್ರಿ, ಈ ಸ್ಕ್ಲಿರೋಸಿಸ್ ಸಿ ಒನ್ ಯು ಕ್ಯಾನ್ ಸೇ ದ್ಯಾಟ್ ಗನ್, ಕಾಪರ್ ವೈರ್, ಇದು ಒಂದು ಸಿಲ್ವರ್ ವೈರಿಂಗ್, ಇದು ಸ್ಕ್ಲಿರೋಸಿಸ್ಸು, ಇದು ಮಾಡ್ರೇಟ್ ಸ್ಕ್ಲಿರೋಸಿಸ್ಸು, ಇದು ಸಿವಿಯರ್ ಸ್ಕ್ಲಿರೋಸಿಸ್. ಇವೆಲ್ಲ ಬರ್ತದೆ ಅಷ್ಟೇ, ಆಯಿತಾ. ಆ್ಯಂಡ್ ಸೆಂಟ್ರಲ್ ರೆಟಿನಲ್ ವೇನ್ ಅಕ್ಲೂಷನ್, ಇಶ್ಮಿಕ್ CRVO ಇದಿಷ್ಟು ಹೈಪರ್ಟೆನ್ಸಿವ್. ಓಕೆ, ಇದು ಟ್ರೀಟ್ಮೆಂಟ್ ಅಂದರೆ ಮೈಲ್ಡ್ ಅಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ತೀವಿ, ಮಾಡ್ರೇಟ್ ಅಂದರೆ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ರೆವೆನಿಂಗ್ ಏಜೆಂಟ್, ಸಿವಿಯರ್ ಅಂದರೆ ಸ್ಟೆಪ್ ವೈಸ್ BP ಕಂಟ್ರೋಲ್, ಅವಾಯ್ಡ್ ದ ಸಡನ್ ರೆಡ್ಯೂಸ್ ಇನ್ ದ BP ಅಷ್ಟೇ. ಕಂಟ್ರೋಲ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಕ್ಲೂಷನ್. ಓಕೆ, ಇದು ಸೆಂಟ್ರಲ್ ರೆಟಿನಲ್ CRVO ವೆರಿ ವೆರಿ ಇಂಪಾರ್ಟೆಂಟ್. ಇದೇನದು ಹೆಮರೇಜ್ ರೆಟಿನೋಪತಿ ರೆಫರ್ಸ್ ಟು ದ ಅಕ್ಯೂಟ್ ಆರ್ ಸಡನ್ ಅಕ್ಲೂಷನ್ ಆಫ್ ದಿ ಸೆಂಟ್ರಲ್ ರೆಟಿನಲ್ ವೇನ್ ಬಟ್ ಇದು ಡಿಸೀಸು ಏನು ಗೊತ್ತಾ, ಈ ಅಕ್ಲೂಷನ್ ಆಫ್ ದಿ ಸೆಂಟ್ರಲ್ ರೆಟಿನಲ್ ವೇನ್. ಓಕೆ, ಇನ್ ದ ಪೇಷಂಟ್ ವಿತ್ ಸಿವಿಯಸ್ ಡಿಸೀಸ್ ಇದ್ರೊಳಗೆ. ಓಕೆ, ಇನ್ ದ ಪೇಷಂಟ್ ವಿತ್ ಸಿವಿಯಸ್ ಡಿಸೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್. ಸಡನ್ ಲಾಸ್ ಆಫ್ ವಿಷನ್ ರಿಲೇಟಿವ್ ಅಫ್ರೆಂಟ್ ಅಂಡ್ ಪೆಪ್ಲರ್ ಎಫೆಕ್ಟ್. ಫಂಡಸ್ ಎಕ್ಸಾಮಿನೇಷನ್ ಅಂದ್ರೆ ರೆಟಿನಲ್ ವೇನ್ ಎನ್ಗಾರ್ಜ್ಮೆಂಟ್ ಕಂಡಕ್ಷನ್ ಟಾರ್ಸಿಸಿಟಿ ಇರ್ತೈತಿ, ಹೆಮರೇಜ್ ಸ್ಪ್ಲಾಶ್ ಟೊಮೆಟೊ ಅಪೇರೆನ್ಸ್, ಕಾಟನ್ ವೂಲ್ ಸ್ಪಾಟ್ಸ್ ಇರ್ತೈತಿ ಇದ್ರೊಳಗೆ. ಓಕೆ, ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಕಾಟನ್ ವೂಲ್ ಸ್ಪಾಟ್ಸ್ ಇರ್ತೈತಿ ಇದ್ರೊಳಗೆ. ಎಡೆಮಾ ಹೈಪರೆಮಿಯಾ, ಆದಮೇಲೆ ಎಡೆಮಾ ಹೆಮರೇಜ್, ಎಡೆಮಾ ಹೆಮರೇಜ್ ಎಲ್ಲದರ ಬರೀ ಅವು ಲೇಟ್ ಸ್ಟೇಜ್ದಾಗ ಕೊಲಾಟ್ರಲ್ ಅರೌಂಡ್ ದ ಡಿಸ್ಕ್, ನ್ಯೂ ವ್ಯಾಸ್ಕ್ಯುಲರೈಸೇಷನ್, ಕ್ರೋನಿಕ್ ಸಿಸ್ಟಾಯ್ಡ್ ಎಡಿಮಾ. ಓಕೆ, ಕಾಂಪ್ಲಿಕೇಶನ್ ಏನಾಕತಿ, ನ್ಯೂ ವ್ಯಾಸ್ಕ್ಯುಲರ್ ಗ್ಲೋಕೋಮಾ ಬರ್ತೈತಿ, ಅವಾಗ ಹೇಳಿದ್ನಲ್ಲ, ವಿಟ್ರಿಯಸ್ ಹೆಮರೇಜ್, ಪ್ರೊಲಿಫರೇಟಿವ್ ರೆಟಿನೋಪತಿ, ಆಮೇಲೆ ಇದು ಡ್ಯೂ ಟು ದ ನ್ಯೂ ವ್ಯಾಸ್ಕ್ಯುಲರೈಸೇಷನ್ ರುಬಿಸ್ ಐರೋಡೈಟಿಸ್ ಬರ್ತೈತಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇದಕ್ಕೆಲ್ಲ ಏನು ಫಾರ್ಮೇಷನ್ ಅಂದರೆ ನಾರ್ಮಲ್ಲು ಏನಕತಿ ನಿಯರ್ ಲ್ಯಾಮಿನಾ ಕ್ರಿಬ್ರೋಸಾ, impaired venous draining from the brain. Okay, again responsible it's hypertension, diabetes mellitus, okay, atherosclerosis ಮತ್ತು ಓಲ್ಡ್ ಏಜ್ ಅಷ್ಟೇ. ಇದಕ್ಕೆ ಏನಾಗತ್ತೆ, ಇಲ್ಲಿ ಥ್ರೋಂಬಸ್ ಫಾರ್ಮೇಷನ್ ಆಕತ್ತೆ. ಥ್ರೋಂಬಸ್ ಫಾರ್ಮೇಷನ್ ಆಗಿ ವಿನಸ್ಟಾಸಿಸ್ ಆಗ್ತೈತೆ. ವಿನಸ್ಟಾಸಿಸ್ ಆಗಿ ಇನ್ಕ್ರೀಸ್ಡ್ ವಿನಸ್ ಪ್ರೆಷರ್. ಇದಾದಮೇಲೆ ರೆಟಿನಲ್ ಹೆಮರೇಜ್. ಎಡಿಮಾ, ಇಸ್ಚೀಮಿಯಾ. ಓಕೆ, ಅದರಿಂದ ಸಡನ್ ಲಾಸ್ ಆಫ್ ವಿಷನ್. ಆದಮೇಲೆ ನ್ಯೂ ವ್ಯಾಸ್ಕ್ಯುಲರೈಸೇಷನ್, ಸಿಸ್ಟೆಡೆಮಾ. ಸೊ ಇಷ್ಟು ಫಾರ್ಮೇಷನ್ ಆಕೈತಿ, ಆಯಿತಾ. ಕಾಂಪ್ಲಿಕೇಶನ್ ಅದು ಇದೆ ಎಲ್ಲ ಮುಗಿತು ಇದಕ್ಕೆ ಅಷ್ಟು ಮುಗಿತಾ. ನೆಕ್ಸ್ಟ್ ಬರೋದೆ ರೆಟಿನೋಸ್ ಪಿಗ್ಮೆಂಟೋಸ. ಇಟ್ ಈಸ್ ಅ primary pigmentary retinal dystrophy predominantly affecting rods and cones. Okay, rods and cones ಯಾವ್ದಕ್ಕೆ ಎಫೆಕ್ಟ್ ಮಾಡ್ತೈತಿ, ಜೆನೆಟಿಕ್ಸ್. ಆಟೋಸೋಮಲ್ ರೆಸಿಸಿವ್ ಮೋಸ್ಟ್ ಸಿವಿಯರ್, ಮೋಸ್ಟ್ ಕಾಮನ್. ಆಟೋಸೋಮಲ್ ಬೆಸ್ಟ್ ಪ್ರೋಗ್ನೋಸಿಸ್, ಎಕ್ಸ್ ಲಿಂಕ್ಡ್ ರೆಸಿಸಿವ್. ಓಕೆ, ಇದು ಜೆನೆಟಿಕ್ ಅಂದ್ರೆ. ಸಿಂಡ್ರೋಮ್ಸು ಉಷಾರ್ ಸಿಂಡ್ರೋಮ್ ಬರ್ತೈತಿ. ಸಿಂಡ್ರೋಮು ಉಷಾರ್ ಸಿಂಡ್ರೋಮ್, ULB ಅಂತ ತಗೊಂಬಿಡ್ರಿ. ಒಂದು ULB ಇದು ಲ್ಯಾಕ್ಯುನರ್ ಮೂನ್ ಬೆಲ್ ಸಿಂಡ್ರೋಮು. ಇದು ಇದು ರೆಟಿನೈಟಿಸ್ ಪಿಗ್ಮೆಂಟೋಸಾ ಪ್ಲಸ್ ಡೆಫ್ನೆಸ್. ಇದು ರೆಟಿನೈಟಿಸ್ ಪಿಗ್ಮೆಂಟೋಸಾ, ಮೆಂಟಲ್ ರಿಟಾರ್ಡೇಷನ್, ಒಬೆಸಿಟಿ, ಪಾಲಿ ಇದು ಬರ್ತೈತಿ. ಅದಾದಮೇಲೆ ಇದರೊಳಗೆ ನೆಕ್ಸ್ಟ್ ಏನು ಬರ್ತೈತಿ, ಈ ರೆಫರೆನ್ಸ್ ಸಿಂಡ್ರೋಮ್, RP ಅಟ್ಯಾಕ್ಸಿಯಾ ಆಸ್ ವೆಲ್ ಆಸ್ ಪೆರಿಫೆರಲ್ ನ್ಯೂರೋಪತಿ. ULR ಅಂತ ತಗೋರಿ, ULR. VRL ಇರೋದು URL ಮಾಡಿಬಿಡ್ರಿ. ಓಕೆ,
syndrome, Usher syndrome, Lacunar-Moon-Bell syndrome, reference syndrome. Pathophysiology, primary degeneration of a rod, then cones. ಅಂದರೆ ಫಸ್ಟಿಗೆ ರಾಡ್ಸ್ ನೈಟ್ ಬ್ಲೈಂಡ್ನೆಸ್ ಆಕತಿ, ಅದಾದಮೇಲೆ ಡೇ ಬ್ಲೈಂಡ್ನೆಸ್ ಬಂದ್ಬಿಡ್ತೈತಿ. ನೈಟ್ ಬ್ಲೈಂಡ್ನೆಸ್ ಫಸ್ಟ್, ಆಮೇಲೆ ಟ್ಯೂಬರಲ್ ವಿಷನ್, ಲಾಸ್ ಆಫ್ ಪೆರಿಫೆರಲ್ ವಿಷನ್ ಇದ್ದ ಪ್ರೆಷರ್ ಆಫ್ ಸೆಂಟ್ರಲ್ ವಿಷನ್ ಫಸ್ಟಿಗೆ, ಆಮೇಲೆ ಫ್ಲಾಶ್ ಆಫ್ ಲೈಟ್. ಫೋಟೋಫೋಬಿಯಾ ಅಂದ್ರೆ ಫ್ಲಾಶ್ ಆಫ್ ಲೈಟ್ ಬಂದ್ರೆ ಹಿಂಗೆ ಹಿಡ್ಕೊಂಡ್ಬಿಡ್ತೀವಿ. ಡಿಲೇಡ್ ಡಾರ್ಕ್ ಅಡಾಪ್ಟೇಷನ್, ಯಾಕಂದ್ರೆ ರಾಡ್ಸ್ ಹೋಗಿರ್ತವೆ. ಆಮೇಲೆ ಸೈನ್ಸ್ ಫಂಡಸ್ ಚೇಂಜ್ ಆಕತಿ, ಬೋನಿಸ್ಪಿಕಲ್ ಪಿಗ್ಮೆಂಟ್, ಪೆರಿವ್ಯಾಸ್ಕುಲರ್ ರೆಟಿನಲ್ ಪಿಗ್ಮೆಂಟೇಷನ್ ಬರ್ತೈತಿ. ರೆಟಿನಲ್ ಆರ್ಟಿರಿಯಲ್ ಅಟೆನ್ಯೂಟೆಡ್ ನಾರೋ ಬಿಕಮ್ ಥ್ರೆಡ್ ಲೈಕ್ ಅಂಡ್ ರೆಟಿನಲ್ ಪಿಗ್ಮೆಂಟ್ ಎಪಿಥೆಲಿಯಮ್ ಥಿನ್ನಿಂಗ್ ಆಫ್ ಅಟ್ರೋಪಿ. ಆಪ್ಟಿಕ್ ಡಿಸ್ಕ್ ವ್ಯಾಕ್ಸಿನ್ ಪೇಲ್ ಬರ್ತೈತಿ ಅಂಡ್ ಕೊರಾಡಲ್ ಸ್ಕ್ಲೆರೋಸಿಸ್, ಸಿಸ್ಟಿಕ್ ಮ್ಯಾಕ್ಯುಲರ್ ಎಡೆಮಾ ಆಕತಿ. ಓಕೆ, ಸಿಸ್ಟಿಕ್ ಮ್ಯಾಕ್ಯುಲರ್ ಎಡೆಮಾ ಇದು ಇಲ್ಲಾಗೋದು. ಅದಾದಮೇಲೆ ವಿಜುವಲ್ ಫೀಲ್ಡ್ ಚೇಂಜಸ್, ಆ್ಯನುಲರ್ ರಿಂಗ್ ಫುಲ್ ಆಕತಿ, ಆರ್ಕ್ಯೂಟ್, ಡಬಲ್ ಆರ್ಕ್ಯೂಟ್, ಆಮೇಲೆ ಆ್ಯನುಲರ್ ರಿಂಗ್ ಶೇಪ್ ಸ್ಕೋಟಮ. ಟ್ರೀಟ್ಮೆಂಟ್, ನೋ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದಕ್ಕೆ. ಮೆಜರ್ ಟು ಸ್ಟಾಪ್ ಪ್ರೋಗ್ರೆಷನ್, ವ್ಯಾಸೋಡೈಲೇಟ್ರು, ಲೈಟ್ ಫಿಸಿಯೋಥೆರಪಿ, ಅಲ್ಟ್ರಾಸೌಂಡ್, ಇದು ವಿಟಮಿನ್ ಕೊಡಬೇಕು, ಲೈಟ್ ಎಕ್ಸ್ಕ್ಲೂಸರ್ ಥೆರಪಿ ಅದನ್ನು ಮಾಡೋದು. ಅಸಿಟೋಜಲಮೈಡ್ ಫಾರ್ ದ ಸಿಸ್ಟೋಯ್ಡ್ ಮ್ಯಾಕ್ಯುಲರ್ ಎಡೆಮಾ. ಅದಾದಮೇಲೆ ಸ್ಟೆಮ್ ಸೆಲ್ ಥೆರಪಿ ಅಂದ್ರೆ ಬೋನ್ ಮ್ಯಾರೋ ಡಿರೈವ್ಡ್ ಎಂಬ್ರೋಜೆನಿಕ್, ಇನ್ನು ಟ್ರೈಲ್ ಆಗುತ್ತೆ. ಜಿನ್ ಥೆರಪಿ, ರಿಹ್ಯಾಬಿಲಿಟೇಷನ್. ಇದೆಲ್ಲ ಇದಕ್ಕೆ ಆಕತ್ ಬೈ ಆಟೋಜಮಲ್ ಡಾಮಿನೆಂಟ್, ಆಟೋಜಮಲ್ ರೆಸೆಸಿವ್, ಇಲ್ಲಾಂದ್ರೆ ಈ ಉಷಾರ್ ಸಿಂಡ್ರೋಮು, ಲ್ಯಾಕ್ಯುನರ್-ಮೂನ್-ಬೆಲ್ ಸಿಂಡ್ರೋಮು, ರೆಫರೆನ್ಸ್ ಸಿಂಡ್ರೋಮ್ ಆದಾಗ ಇವೆಲ್ಲ ಬರ್ತಕ್ಕಂಥ ಚಾನ್ಸ್ಗಳು ಭಾಳ ಇರ್ತವೆ. ಆ್ಯಂಡ್ ರೆಟಿನೋಬ್ಲಾಸ್ಟಮ ನಾವು ಓದ್ತೀವಿ. ರೆಟಿನೋಬ್ಲಾಸ್ಟಮ ಏನು? ಮೋಸ್ಟ್ ಕಾಮನ್ ಪ್ರೈಮರಿ ಇಂಟ್ರಾಸೆಲ್ಯುಲರ್ ಮ್ಯಾಲಿಗ್ನೆನ್ಸಿ, ಇಂಟ್ರಾಆಕ್ಯುಲರ್ ಮ್ಯಾಲಿಗ್ನೆನ್ಸಿ, ನಾಟ್ ಸೆಲ್ಯುಲರ್, ಇಟ್ ಇಸ್ ಇಂಟ್ರಾಆಕ್ಯುಲರ್ ಮ್ಯಾಲಿಗ್ನೆನ್ಸಿ, ಪ್ರೈಮರಿ ಇಂಟ್ರಾಆಕ್ಯುಲರ್ malignancy. ಇದೆಲ್ಲ ಆಕತಿ ಅರೈಸ್ ಫ್ರಮ್ ದ ರೆಟಿನೋಬ್ಲಾಸ್ಟಮ್ ವಿಚ್ ಇಸ್ ಡೆವಲಪ್ ಫ್ರಮ್ ದ ನ್ಯೂರೋಸೆನ್ಸರಿ ರೆಟಿನಾ. Then it takes a germinal mutation of the RB1 gene, usually bilateral and the early onset and sporadic most common. Okay. Condition hit two type of first mutation before birth, second mutation after birth. Okay, germinal mutation of the RB1 retinoblastoma gene usually bilateral and early onset. ಇದು sporadic most common. ಇನ್ನೊಂದು ಇಲ್ಲೇ ಪ್ಯಾಥಾಲಜಿ ಏನಿರ್ತೈತೆ, ಹೋಮರ್ ರೈಟ್ ರೋಸೆಟ್ಸ್ ಇರ್ತೈತೆ, ಮ್ಯುಟೇಷನ್ ಆಗಿಬಿಡತ್ತಲ್ಲ. ಆಮೇಲೆ ಅನ್ಡಿಫ್ರೆನ್ಷಿಯೇಟ್ ಟ್ಯೂಮರ್ ಸೆಲ್ಸ್ ಇರ್ತದೆ, ಫ್ಲೆಕ್ಸನರ್ ವಿಂಟರ್ಸ್ಟೆನ್ ರೋಸೆಟ್ಸ್ ಇರ್ತೈತಿ. ಇಲ್ಲಿ ಕ್ಲಿನಿಕಲ್ ಫೀಚರ್ ಲುಕೋಕೋರಿಯಾ, ವೈಡ್ ಪ್ಯಾಪ್ಯುಲರ್ ರಿಫ್ಲೆಕ್ಸ್ ಇದೆ, ಏಕೆ ದಟ್ ಈಸ್ ಅಮ್ಯಾರೋಟಿಕ್ ಕ್ಯಾಟ್ ಐ ಅಪೇರೆನ್ಸ್ ಬರ್ತದೆ, ಕ್ಯಾಟ್ ಐ. ಓಕೆ, ಆ್ಯಂಡ್ ಸ್ಕ್ವಿಂಟ್ ಅಂದ್ರೆ ಒಂದು ಆ ಕಡೆ ಒಂದು ಈ ಕಡೆ ನೋಡ್ತೀವಿ. ನಮ್ಮ ಹುಡುಗ ಐತೆ ಅದು, ಒಂದು ಹುಡುಗ ನಾನು ಒನ್ ಆಫ್ ದಿ ಅವರ್ 4 ಮೆಂಬರ್ಸ್ ಒಬ್ಬನದ, ಅವನಿಗೆ ಐತದೆ ಸ್ಕ್ವಿಂಟ್ ಐ ಸ್ವಲ್ಪ, ಆಯಿತಾ. ನಿಸ್ಟಾಗ್ಮಸ್. ಓಕೆ, ಆ್ಯಂಡ್ ರೆಡ್ ಪೇನ್ಫುಲ್ ಐ, ಫುಲ್ ಪೇನ್ ಹಾಕೋದು ಬೈ, ಅದು ಗ್ಲೋಕೋಮಾ, ಲೈಕ್ ಡಿಫ್ರೆನ್ಷಿಯಲ್ ಡಯಾಗ್ನೋಸ್ ಗ್ಲೋಕೋಮಾ ಥರ. ಪ್ರೊಪ್ಟೋಸಿಸ್ ಎಕ್ಸ್ಟ್ರಾ ಹಿಂಗೆ ಫುಲ್ಲು ಕ್ಯಾನ್ಸರ್ ಬಂದ್ಬಿಟ್ರೆ ಏನಾಕತಿ, ಹೊರ ಬಂದ್ಬಿಡ್ತು ಕಣ್ಣು. ಹೈಪೇಮ್ ಆರ್ಬಿಟಲ್ ಸೆಲ್ಯುಲೈಟಿಸ್. ರೂಟ್ ಆಫ್ ದಿ ಸ್ಪ್ರೆಡ್ ಡೈರೆಕ್ಟ್ ಸ್ಪ್ರೆಡ್ ತಿರೋದು ಆಪ್ಟಿಕ್ ನರ್ವ್ ಸ್ಕ್ಲೇರಾ. ಹೆಮಟೋಜಿನಸ್ ಸ್ಪ್ರೆಡ್ ಲಿವರ್ಗೆ ಹೋಗತಿ. ಲಿಂಫ್ಯಾಟಿಕ್ ಸ್ಪ್ರೆಡ್ ಆ ಕಡೆ ಹೊರ ಇದಕ್ಕೆ ಹೋಗತಿ. ಗ್ರೋತ್ ಪ್ಯಾಟರ್ನ್ ಅಂದ್ರೆ ಗ್ರೋ ಇಂಟು ವಿಟ್ರಸ್, ಗ್ರೋ ಟುವರ್ಡ್ಸ್ ದ ಕೊರಾಯ್ಡ್. ಎನ್ಸೆಫಲಿಟಿಕ್, exaphytic, endophytic, grows into the vitreous, grows towards the choroid, and retinolaminar via optic nerve. Okay, treatment ಏನಕತ್ತಿ ಇನ್ವಾಲ್ವಿಂಗ್ CT, MRI, biopsy and LDS level. ಟ್ರೀಟ್ಮೆಂಟ್ ಕೀಮೊಥೆರಪಿ ಕೊಡ್ತೀವಿ, CEV, ಕಾರ್ಬೋಪ್ಲಾಟಿನ್, ಟಾಪ್ಸೈಡ್, ವಿನ್ಸೆಸ್ಟರ್ನ್, ಎಡ್ರಾಮೈಸಿನ್, ಬ್ಲಿಯಾಮೈಸಿನ್ ಅವ್ರು ಕೊಡ್ತೀವಿ. ಫೋಕಲ್ ಥೆರಪಿ, ಕ್ರಯೋಥೆರಪಿ, ಲೇಸರ್ ಫೋಟೋಕಾಬುಲೇಷನ್, ಥರ್ಮೋಥೆರಪಿ, ಡಿನ್ಯೂಕ್ಲಿಯೇಷನ್, ರಿಮೂವಲ್ ಆಫ್ ದಿ ಎಂಟೈರ್ ಐಬಾಲ್. ದಿಸ್ ಇಸ್ ದ ಗ್ರೇಟ್ ಥಿಂಗ್ ವಾಟ್ ದೇ ವಿಲ್ ಬಿ ಡೂಯಿಂಗ್. ದಟ್ಸ್ ಇಟ್. ದ ಥಿಂಗ್ ಇಸ್ ಇದನ್ನೇ ಮಾಡಿಬಿಡ್ತಾರೆ ಅವರು, ನ್ಯೂಕ್ಲಿಯೇಷನ್, ಎಂಟೈರ್ ನ್ಯೂಕ್ಲಿಯೇಷನ್ ಮಾಡಿ ಕೈ ಬಿಟ್ಬಿಡ್ತಾರೆ ಅವರು. ಓಕೆ, ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಕ್ಲೂಷನ್ ಇಷ್ಟೇ. CRVO ಓದಿದ್ದು, ಸೆಂಟ್ರಲ್ ರೆಟಿನಲ್ ವೇನಸ್ ಅಕ್ಲೂಷನ್, CRVO ಓದಿದ್ವಪ್ಪ ಅವಾಗ. CRVO ಓದಿದ ಮೇಲೆ ನೆಕ್ಸ್ಟ್ ಏನು ಓದ್ಬೇಕು ನಾವು ಇವಾಗ ಅಂದ್ರೆ ಇದು ಓದ್ಬೇಕು, ಯಾವುದು ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಕ್ಲೂಷನ್ ಓದ್ಬೇಕು. ಓಕೆ, ಸೆಂಟ್ರಲ್ ರೆಟಿನಲ್ ಆರ್ಟರಿ ಅಕ್ಲೂಷನ್ ಓದ್ಬೇಕಂದ್ರೆ ಇದು ನೋಡಿ, ಸಡನ್ ಬ್ಲಾಕೇಡ್ ಆಫ್ ದಿ ರೆಟಿನಾ ಕಾಸಸ್ ಅ ಸಡನ್ ಪೇನ್ಫುಲ್ ಲಾಸ್ ಆಫ್ ವಿಷನ್ ಇಂದ ಒನ್ ಐ. ಎಂಬೋಲೈ, ಯಾವುದೇ ಎಂಬೋಲೈ ಬಂತು, ಥ್ರೋಂಬಸ್ ಬಂತು ಅನ್ಕರಿ. ಜೈಂಟ್ ಸೆಲ್ ಆರ್ಥರೈಟಿಸ್ ಎಲ್ಲಿ ಬರ್ತೈತಿ, ಕೈಯಾಗ ರೇಡಿಯಲ್ ಸೈಡ್ ಬರ್ತೈತಿ, ಎಕ್ಸೆಂಟ್ರಿಕ್ಕು ಎಕ್ಸೆಲ್ ಕ್ರ್ಯಾಕ್ಲಿಂಗ್ ಅಪಿಯರೆನ್ಸ್ ಇರ್ತೈತಿ, ಅದು ಆಂಜಿಯೋಸ್ಪಾಸಮ್ ಇರ್ತೈತಿ, ಅದಾದಮೇಲೆ ಅಥೆರೋಸ್ಕ್ಲೆರೋಸಿಸ್ ಇರ್ತೈತಿ. ಸಡನ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಅಕರಿಂಗ್ ಓವರ್ ದ ಸೆಕೆಂಡ್. ಇದು ಇನ್ನೊಂದ್ಸಲ ರೆಟಿನೋಬ್ಲಾಸ್ಟಮ ನೋಡಿದ್ರೆ ಚಂದ ಅಂತ. ಓಕೆ, ಎಕ್ಸಾಪೈಟಿಕ್ ಇದು. ಓಕೆ, ಡೈರೆಕ್ಟ್ ಕ್ಯಾನ್ಸರ್ ಬರೆದ್ಬಿಡೋದು ಅದನ್ನು ಅಷ್ಟೇ. ಸಡನ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಬರ್ತೈತಿ, ಅಕರಿಂಗ್ ಓವರ್ ದ ಸೆಕೆಂಡ್ ಬರ್ತೈತಿ. ರೆಟಿನಲ್ ಅಫರೆಂಟ್ ಪಿಪ್ಯುಲರ್ ಡಿಫೆಕ್ಟ್. ಓಕೆ, ಕ್ಲಿನಿಕಲ್ ಫೀಚರ್ಸ್ ಇಟಿಯಾಲಜಿ ಎಂಬೋಲೈ ಫ್ರಮ್ ದ ಕೆರೋಟಿಡ್ ಆರ್ಟರಿ, ಇದು ಡಿಸೀಸ್, ಥ್ರೋಂಬೋಸಿಸ್, ಜೈಂಟ್ ಸೆಲ್ ಆರ್ಟರಿ, ಆಂಜಿಯೋಸ್ಪಾಸಮ್, ಅಥೆರೋಸ್ಕ್ಲೆರೋಸಿಸ್, ಸಡನ್ ಪೇನ್ಲೆಸ್ ಲಾಸ್ ಆಫ್ ವಿಷನ್. ಸೈನ್ಸ್ ಆ್ಯಂಡ್ ವಿಜುವಲ್ ಅಕ್ಯೂಟಿ ಮಾರ್ಕೆಡ್ಲಿ ರೆಡ್ಯೂಸ್ಡ್, ಡೈರೆಕ್ಟ್ ಪಿಪ್ಯುಲರ್ ರಿಫ್ಲೆಕ್ಸ್ ಅಬ್ಸೆಂಟ್, RAPD ಇಟ್ ಇಸ್ ಪ್ರೆಸೆಂಟ್. ಫಂಡಸ್ ಎಕ್ಸಾಮಿನೇಷನ್, ಚೆರಿ ರೆಡ್ ಸ್ಪಾಟ್ ಬರ್ತೈತಿ ಇಲ್ಲಿ, ಚೆರಿ ರೆಡ್ ಸ್ಪಾಟು. ಕಾಟನ್ ಟ್ರಂಕ್ ಅಪೇರೆನ್ಸ್ ಬರ್ತದೆ, ಸೆಗ್ಮೆಂಟಲ್ ಆಫ್ ದಿ ಬ್ಲಡ್ ಕಾಲಮ್ ಸ್ವಲ್ಪ ಸೆಗ್ಮೆಂಟಲ್ಲಿ ಹಿಂಗೆ ಕಾಣ್ತಿರ್ತೈತಿ. ಆದಮೇಲೆ
ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಕಾಣ್ತದೆ ಅಂದ್ರೆ ಫೋವಿಯಾ ಅಪಿಯರ್ಸ್ ರಾಡ್ ಏನಿರ್ತೈತಲ್ಲ, ಫೋವಿಯಾ ಅಪಿಯರ್ಸ್ ರೆಡ್ ಇನ್ ಕಲರ್. ಕೊರಾಯ್ಡಲ್ ಸರ್ಕ್ಯುಲೇಷನ್ ಇರ್ತೈತೆ ಇದ್ರೊಳಗೆ, ಕೊರಾಯ್ಡಲ್ ಸರ್ಕ್ಯುಲೇಷನ್. ಓಕೆ, ಅದಾದಮೇಲೆ ಮಿಲ್ಕಿ ವೈಟ್ ರೆಟಿನಾ ಅಂದರೆ ಪೇಲ್ ಇಸ್ಚೆಮಿಕ್ ರೆಟಿನಾ. ನ್ಯಾರೋಯಿಂಗ್ ಆಫ್ ಅ ರೆಟಿನಲ್ ಆರ್ಟ್ರಿಯೋಲ್. ಅಟ್ರೋಪಿಕ್ ಚೇಂಜಸ್ ಅಂದ್ರೆ ಆಪ್ಟಿಕ್ ಅಟ್ರೋಪಿ. ಓಕೆ, ಅದಾದಮೇಲೆ ಮುಗಿತು. ಇದು ಬರ್ತೈತಿ ಇಮಿಡಿಯೇಟ್ ಲೋವರಿಂಗ್ ಆಫ್ ಐಒಪಿ. ಹೆಂಗೆ ಗೊತ್ತಾ, ಇಂಟರ್ಮೀಡಿಯೇಟ್ ಆಕ್ಯುಲರ್ ಮಸಾಜ್, ಹಿಂಗೆ ಆಕ್ಯುಲರ್ ಮಸಾಜ್ ಇದು ಮಾಡೋದು. ಅದಾದಮೇಲೆ ಮ್ಯಾನಿಟಾಲ್ ಹಾಕೋದು. ಮ್ಯಾನಿಟಾಲ್ ಹಾಕಿದ್ರೆ ಬ್ರೀತಿಂಗ್ ಕಾರ್ಬೋಜನ್ CO2 + O2 ಪ್ಯಾರಾಸಿಂಟಸ್ ಆಫ್ ದಿ ಇದು ಆಂಟೀರಿಯರ್ ಚೇಂಬರ್ ತೆಗೆದುಬಿಡೋದು ನೀರನ್ನ. ಅದಾದಮೇಲೆ ಅಸಿಟೋಸೋಲ ಮಾಡಿಕೊಡ್ಬೇಕು. ಐಒಪಿ ಜಾಸ್ತಿ ಆಗತ್ತಲ್ಲ ಇದ್ರೊಳಗೆ, ನ್ಯಾರೋಯಿಂಗ್ ಆಫ್ ಇದು ಅಟ್ರೋಪಿಕ್ ಚೇಂಜಸ್, ಆಪ್ಟಿಕ್ ಅಟ್ರೋಪಿ. ವ್ಯಾಸೋಡೈಲೇಟರ್ಸ್, ಸಬ್ಲಿಂಗ್ವಲ್ ನೈಟ್ರೋಗ್ಲಿಸರಿನ್, ಐಸೋಸಾರ್ಬೋ ಡೈನೈಟ್ರೇಟ್, ಇಂಜೆಕ್ಷನ್ ಆಫ್ ಅಸಿಟೈಲ್ ಕೋಲಿನ್. ಓಕೆ, ಇವೆಲ್ಲ ಅಕ್ಲೂಷನ್ ಆಗಿರ್ತೈತಿ ಸೆಂಟ್ರಲ್ ರೆಟಿನಲ್ ಆರ್ಟ್ರಿ ಸಡನ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಆಗಿಬಿಡ್ತೈತಿ. ಇದು ಫೈಬ್ರೋಲೈಟಿಕ್ IV ಸ್ಟೆರಾಯ್ಡ್ಸ್, ಫೋಟೋ ಡಿಸೆಪ್ಷನ್ ಆಫ್ ದಿ ಆಂಬುಲೆನ್ಸ್ ಕೊಡ್ತದೆ. ಲ್ಯೂಕೋಕೋರಿಯಾ ಅಂದರೆ ವಾಟ್ ಈಸ್ ಲ್ಯೂಕೋಕೋರಿಯಾ? ಇಟ್ ಈಸ್ ಅನ್ನ cat eye reflex. Definition: appearance of the white reflex from the pupil instead of the normal red reflex. Okay, appearance of the this one leukocoria andre cat eye reflex is the appearance of the white reflex from the pupil instead of normal red reflex. Okay, differential diagnosis: retinoblastoma, congenital cataract, retinal detachment. ಆಮೇಲೆ ಈ ಲ್ಯೂಕೋಕೋರಿಯಾ ಅಂತ ನೆನಪಿಟ್ಕೊಳ್ರಿ. ಲ್ಯೂಕೋ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಲ್ಯೂಕೋಸೈಡ್ಸ್ ಅಂತ ಕರಿತೀವಲ್ಲ. ಲ್ಯೂಕೋಕೋರಿಯಾ ಅಂದ್ರೆ ಅಪಿಯರೆನ್ಸ್ ಆಫ್ ದಿ ವೈಟ್ ರಿಫ್ಲೆಕ್ಸ್ ಫ್ರಮ್ ದ ಪೀಪಲ್ ಇನ್ಸ್ಟೆಡ್ ಆಫ್ ದಿ ನಾರ್ಮಲ್ ರೆಡ್ ರಿಫ್ಲೆಕ್ಸ್ ಇದ್ರೊಳಗೆ. ರೆಟಿನಲ್ ಡಿಟ್ಯಾಚ್ಮೆಂಟ್. ಓಕೆ, ಮತ್ತು ಕೊಬಲೋಮಾ, ಆಮೇಲೆ ವೆಟ್ರಸ್ ಹೆಮರೇಜ್, ಕೋಡ್ಸ್ ಡಿಸೀಸ್ ಅಂತ ನೋಡಿ. ಚೆರಿ ರೆಡ್ ಸ್ಪಾಟ್ ಇಲ್ಲಿರ್ತೈತಿ, ಮಿಲ್ಕಿ ವೈಟ್ ರಿಮ್ ಇಲ್ಲಿರ್ತೈತಿ. ಓಕೆ, ಅದಾದಮೇಲೆ ನೆಕ್ಸ್ಟ್ ಫೋಟೋರೆಟಿನೈಟಿಸ್ ಅಂದರೆ ಸೋಲರ್ ರೆಟಿನೋಪತಿ. ರೆಟಿನಲ್ ಇಂಜುರಿ ಇಂಡ್ಯೂಸ್ಡ್ ಬೈ ಲುಕಿಂಗ್ ಎಟ್ ವೆರಿ ಬ್ರೈಟ್ ಲೈಟ್. ಓಕೆ, ಈ ಫುಲ್ ನೋಡ್ತಿರ್ತೀವಲ್ಲ, ಫೋಟೋರೆಟಿನೈಟಿಸ್ ಅಂದರೆ ರೆಟಿನಲ್ ಇಂಜುರಿ ಆಗಿಬಿಡ್ತೈತಿ. ಡೈರೆಕ್ಟ್ ಸನ್ ಗೇಜಿಂಗು, ಲೇಸರ್ ಪ್ರಿಂಟರ್ಸ್, ವೆಲ್ಡಿಂಗು, ಲೈಟ್ನಿಂಗ್. ಓಕೆ, ಸಿಂಪ್ಟಮ್ಸ್: ಸಡನ್ ಬ್ಲರ್ಡ್ ಸೆಂಟ್ರಲ್ ವಿಷನ್, ಡಿಸ್ಟ್ರಾಕ್ಟೆಡ್ ವಿಷನ್, ಫೋಟೋಫೋಬಿಯಾ, ಸ್ಕೋಟೋಮಸ್. ಸ್ಮಾಲ್ ಎಲ್ಲೋ ಸ್ಪಾಟ್ಸ್ ಎಟ್ ದ ಫೋಬಿಯಾ ಅಂದರೆ ಸ್ಮಾಲ್ ಎಲ್ಲೋ ಸ್ಪಾಟ್ಸ್ ಬರ್ತವೆ. ಎಲ್ಲೋ ಸ್ಪಾಟ್ಸ್ ಅಂದ್ರೆ ಈಗ ಚೆರಿ ರೆಡ್ ಸ್ಪಾಟ್ ಏನಿರ್ತೈತೆ ಇಲ್ಲಿ ಆ ಟೈಪ್ ಎಲ್ಲೋ ಸ್ಪಾಟ್ಸ್ ಬರ್ತಿರ್ತವೆ, ಫುಲ್ ಡ್ಯಾಮೇಜ್ ಆಗಿಬಿಡ್ತೈತಿ. ಆಮೇಲೆ ಸ್ಮಾಲ್ ಎಲ್ಲೋ ಸ್ಪಾಟ್ಸ್ ಆಫ್ ಫೋಬಿಯಾ ಲೇಟರ್ ಬಿಕಮ್ಸ್ ರೆಡ್ಡಿಶ್. ಅದಾದ ಸನ್ ಗ್ಲಾಸು, ಎರಿಡ್ ಫ್ಲೋ ಎಕ್ಸ್ಪೋಜರ್ ಅಷ್ಟೇ ಮುಗೀತು. ಮ್ಯಾನೇಜ್ಮೆಂಟ್ ಅಂದ್ರೆ ಸನ್ ಗ್ಲಾಸ್ ಕೊಡು, ಫರ್ದರ್ ಎಕ್ಸ್ಪೋಜರ್ ಇದು ಮಾಡು ಅಷ್ಟೇ ಮುಗೀತು. ಥ್ಯಾಂಕ್ ಯು. ಸೊ ಲಾಸ್ಟ್ ಈಲ್ಸ್ ಡಿಸಿಷನ್ಸ್ ಬರ್ತೈತಿ. ಡೆಫಿನೇಷನ್: ಇಡಿಯೋಪತಿಕ್ ಇನ್ಫ್ಲಮೇಟರಿ ಅಕ್ಲೂಷನ್ ಆಫ್ ಪೆರಿಫೆರಲ್ ರೆಟಿನಲ್ ವೇನ್, ಇಸ್ಚಿಮಿಯಾ, ನಿಯೋವಾಸ್ಕ್ಯುಲರೇಷನ್, ವೆಟ್ರಸ್ ಹೆಮರೇಜ್, ಯಂಗ್ ಅಡಲ್ಟ್ಸ್, ಮೇಲ್ ಅಂಡ್ ಪ್ರಿಡಾಮಿನೆನ್ಸ್. ಇಥಿಯಾಲಜಿ: ಅನ್ನೋನು, TB, ಹೈಪರ್ ಸೆನ್ಸಿಟಿವ್ ಇದ್ದರೆ, ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಇವೆಲ್ಲ ಆಕತಿ. ಕ್ಲಿನಿಕಲ್ ವ್ಯಾಸ್ಕುಲೈಟಿಸ್, ಇಸ್ಚಿಮಿಯಾ ಆಕತಿ, ನಿಯೋವಾಸ್ಕ್ಯುಲರೈಸೇಷನ್, ಕಾಂಪ್ಲಿಕೇಶನ್ ಆಕತಿ. ಅದಾದಮೇಲೆ ಟ್ರೀಟ್ಮೆಂಟ್ ಏನು ಮಾಡ್ಬೇಕು? ಸ್ಟೆರಾಯ್ಡ್ಸ್ ಕೊಡಬೇಕು, PRP ಲೇಸರ್ ಕೊಡೋ, ವಿಟ್ರೆಕ್ಟಮಿ, ಮತ್ತು anti-VEGF ಅಂದರೆ ಡೈಲಿಜುಮಾಬ್ ಓದಿದೆಯಲ್ಲ ಅದು. ದಟ್ ಇಸ್ ಅ ಕಂಪ್ಲೀಷನ್ ಆಫ್ ದಿಸ್ ರೆಟಿನಾ.